ಪಾಪಕೃತ್ಯ ಅನ್ನತಕ್ಕಂಥದ್ದು ಮಾಡಬಾರ್ದು. ಪರಪೀಡನೆಯೇ ಪಾಪ. ಒಂದು ವೇಳೆ ಬೇರೆಯವರು ನಮಗೆ ಹಿಂಸೆ ಇಟ್ಟರು ನಾವು ಹಿಂಸೆ ಇಟ್ಲಿಕ್ಕೆ ಹೋಗಬಾರ್ದು. ಟಿಟ್ ಫಾರ್ ಟ್ಯಾಟ್, ಮುಯಿ ಇದು ಸರಿಯಲ್ಲ. ಅದು ಯಾರು ವ್ಯವಹಾರದಲ್ಲೇ ಬಿದ್ದು ಸಾಯ್ತಾರೋ ಹುಡ್ತಾರೆ, ಸಾಯ್ತಾರೆ. ಕೇವಲ ಅದೇ ಚಿಂತೆನೋ ಹೆಸರಿಗೆ ಟಿಟ್ ಫಾರ್ ಟ್ಯಾಟ್, ಮುಯಿ ಯಾರಾದ್ರೂ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತೀವೋ, ಜೀವನದಲ್ಲಿ ಆನಂದ ಕಾಣಬೇಕು, ಶಾಶ್ವತವಾದ ಆನಂದ ಕಾಣಬೇಕು ಅಂತ ಅಂತೀವೋ ಅಂಥವರು ಇದನ್ನು ಇಟ್ಕೋಬಾರ್ದು. ಅದು ಅವನು ಹಿಂದಿದ್ದಾನೆ, ಅದಕ್ಕೋಸ್ಕರ ನಾನು ಹೀಗಿದ್ದೀನಿ. ನಿನ್ನ ಇದೇನು ಅವನು ಈ ಥರ ಅಂದ್ರೆ ಅದಕ್ಕೆ ನಾನು ಅಂದೆ ಅಲ್ಲಪ್ಪ, ಸರಿ ಅವನು ಬಿಟ್ಬಿಡು. ಮೂಲತಃ ನನ್ನ ಸ್ವಭಾವ ಏನು? ಅದ ಕಾರಣ ನಮ್ಮಲ್ಲಿ ಕ್ರಿಯೆ ಇರಬೇಕು. ಆಫ್ ಮಾಡಿಬಿಡಿ. ಕ್ರಿಯೆ ಇರಬೇಕು ಅಂತ ಪ್ರತಿಕ್ರಿಯೆ ಇರಬಾರ್ದು. ಕ್ರಿಯೆಗೂ ಪ್ರತಿಕ್ರಿಯೆ ಭಾಳ ವ್ಯತ್ಯಾಸ ಇದೆ. ಕ್ರಿಯೆಯಿಂದ ಪ್ರಯೋಜನ ಇದೆ, ಪ್ರತಿಕ್ರಿಯೆಯಿಂದ ಯಾವ ಪ್ರಯೋಜನ ಇಲ್ಲ. ನೋಡಿ, ಕರೆಂಟು ಇನ್ನೊಂದು ಪ್ರತಿಕ್ರಿಯೆ ಯಾಕೆ ಭಾರತ ದೇಶ ಇತ್ತು. KEB ಅಂದರೆ ಕತ್ಲೆ ಇಲ್ಲಿ ಬಿಡುವಂತ, KEB ಡಿಪಾರ್ಟ್ಮೆಂಟ್ ಅಂತ, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಅಲ್ಲ, ಕತ್ಲೆ ಇಲ್ಲಿ ಬಿಡುವಂತ. ಕರೆಂಟ್ ಹೋಯಿತು, ಹೋದ ತಕ್ಷಣ ಏನು ಮಾಡ್ತಾರೆ, ಅನ್ನೋದು KEB ಬೈಯೋದು, ಏನೋ ಮಾಡೋದು, ಏನಾದರೂ ಪ್ರಯೋಜನ ಇತ್ತು. ಇದು ಪ್ರತಿಕ್ರಿಯೆ. ಮತ್ತು ಕ್ರಿಯೆ ಅಂದ್ರೇನಪ್ಪ, ಇಷ್ಟು ದಿವಸ ನಾವು ದೊಡ್ಡಬಳ್ಳಾಪುರದ ಜೀವನ ಮಾಡಿದ್ವಿ, ಭಾರತ ದೇಶದ ಜೀವನ ಮಾಡಿದ್ದೀವಿ ಅಂದಮೇಲೆ ಕರೆಂಟ್ ಹೋಗುತ್ತೆ ಅನ್ನೋದು. ಸಂಜೆ ಆಗೋ ಅಷ್ಟೊತ್ತಿಗೆ ಎಮರ್ಜೆನ್ಸಿ ಲೈಟ್ ರೆಡಿಯಾಗಿ ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು. ಕರೆಂಟ್ ಹೋಯ್ತು, ಆನ್ ಮಾಡಬೇಕು ಅಷ್ಟೇ. ಅದು ಬಿಟ್ಕೊಂಡು ಹೋಗೋದು, ಅವ್ರು ಬೈಯೋದು, ಇವೆಲ್ಲ ಅದೇ ರೀತಿ ಪ್ರತಿಯೊಂದು ಕಡೆ ಯಾರ ನಮಗೆ ಒಂದು ಉತ್ತರ ಕೊಟ್ಟರು ನಿಧಾನವಾಗಿ ಸರಿ ಈ ಥರ ಅಂದರು. ಇವಾಗ ನಾನೇನು ಮಾಡೋದು, ಅವರನ್ನು ನಾನು ಅಂದ್ಬಿಡ್ತೀನಿ ವಿವೇಕದಿಂದ. ಸೊ ಇದಕ್ಕೆ ನಾನು ಒಂದು ಕಥೆಯನ್ನು ಹೇಳಿದ್ದೆ. ಅದು ನೀವು ಯಾರು ಸರಿಯಾಗಿ ಕೇಳೋದು ಬರ್ಬೋದು, ಯಾಕೆಂದರೆ ಕೇಳಿದ ಪ್ರಶ್ನೆ ಬರಬೇಕಾಗಿತ್ತು, ಯಾರು ಪ್ರಶ್ನೆ ಮಾಡಿಲ್ಲ. ನಾಣಿಕೆಗೆ ಅನ್ನತಕ್ಕಂಥ ಪಕ್ಷಿ ರಾಜನಿಗೆ ಹೋಗಿ ಉಪದೇಶ ಮಾಡ್ತಾ ಇದ್ದ ವೇದಾಂತವನ್ನು ಯಾರೋ ಒಬ್ಬ ಬಂದು ಮಲಗಿದ್ದ ಮನ ಕೆಳಗೆ ನೋಡಿ ಅವನಿಗೆ ಗಾಡಿ ಹಾಕಿ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತು. ಹೋಗು ರಾಜನಿಗೆ ಹೇಳು, ನಾನು ಕಳಿಸ್ಕೊಟ್ಟಿದ್ದೀನಿ, ನಿಮ್ಗೆ ಬೇಕಾದ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಅವನು ಹೋದ ಬೇಕಾದ ಅನುಕೂಲ ಮಾಡ್ಕೊಂಡು ಬಂದ. ಮತ್ತೆ ಹಸಿವಾಯಿತು, ಆ ಪಕ್ಷಿನ ಕತ್ತರಿಸ್ಕೊಂಡು ತಿಂದ್ಬಿಟ್ಟ. ಹೌದಾ? ಸಾಯಂಕಾಲ ಮತ್ತೆ ಪ್ರವಚನಕ್ಕೆ ಹೋಗಿಲ್ಲ ಅಂತಂದರೆ ರಾಜ ಭಟ್ರನ್ನು ಕಳಿಸ್ತಾನೆ, ಇಲ್ಲ ಈ ಥರ ಸಾಯಿಸ್ಬಿಟ್ಟೇನೆ, ಅವನೇ ಸಾಯಿಸಬೇಕು ಅಂತ ಮತ್ತೆ ಅವನು ಹಿಡ್ಕೊಂಬಂದು ಸಾಯಿಸ್ತಾರೆ. ನಾನೇನು ಹೇಳಿದ್ದೆ, ಯಾರು ಬಿಟ್ಬಿಡೋಣಂತ ಪಕ್ಷಿ ಅಂತಿದೆ, ಅದರ ಪಕ್ಷಿ ಹಾಗೆ ಸತ್ತೋಗಿದೆ. ಹೇಗೆ ಹೇಳ್ತದು ಅಲ್ವಾ? ಅದಕ್ಕೋಸ್ಕರ ಪಕ್ಷಿ ಹೋಯಿತು, ಆ ಒಂದು ಕೋಪದಲ್ಲಿ ಅವನು ಸಾಯಿಸ್ತಾರೆ. ರಾಜ ಸಾಯಿಸ್ತಾನೆ. ಸಾಯಿಸಿ ಮತ್ತೆ ರಾಜ ಈಶ್ವರನ್ನು ತಪಸ್ಸು ಮಾಡ್ತಾನೆ. ಈಶ್ವರ ಪ್ರತ್ಯಕ್ಷವಾದರೆ ಮತ್ತೆ ಆ ಪಕ್ಷಿ ಜೀವಂತ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಪಕ್ಷಿ ಜೀವಂತ ಬರುತ್ತೆ. ಆಮೇಲೆ ಈಶ್ವರ ಹೊರಟೋಗ್ತಿರ್ತಾನೆ. ಆವಾಗ ಪಕ್ಷಿ ಹೇಳುತ್ತೆ, ಈಶ್ವರ ಬಾ, ನನಗೂ ಒಂದು ಆಸೆ ಇದೆ. ನಿನಗೆ ಆಸೆನಾ? ನೀನು ಸ್ವಸ್ಥದಲ್ಲಿ ನಿಂತು ಎಲ್ಲರೂ ಉಪದೇಶ ಮಾಡ್ತಿದ್ದೆ, ನಿನಗೇನು ಆಸೆ ಅಂದರೆ ಇಲ್ಲ, ಒಂದು ಆಸೆ ಇದೆ, ಬಾ ಅಂತ ಈಶ್ವರನ ಕರೆದು ಏನು ಹೇಳು, ಏನಾಗಬೇಕು ಅಂದರೆ ಆ ಬ್ರಾಹ್ಮಣ ಮತ್ತೆ ಬದುಕಿ ಬರಬೇಕು. ಅಂದರೆ ಯಾರಾದರೆ ತನ್ನನ್ನು ಹತ್ಯೆ ಮಾಡಿದ್ರೋ ಅವರು ಕೂಡ ಜೀವಂತವಾಗಿ ಇರಬೇಕು ಅಂತ ಒಂದು ಉದಾರ ಸ್ವಭಾವ. ಅಂದರೆ ಯಾರಿಗೂ ಹಿಂಸೆ ಮಾಡಿದ್ರೆ ಜೀವನ ಮಾಡಬೇಕು. ಮನೆಗಳಲ್ಲಿ ಯಾರು ಒಂದು ಮಾತಂದರು ಏನಾಗಬೇಕು, ಐದು ನಮ್ಮ ದೇಶದಲ್ಲಿ ಈ ಸಂಬಂಧಗಳಿದೆ. ಯಾಕಿದೆ ಅಂದರೆ ಒಬ್ಬರ ಕಷ್ಟ ಇನ್ನೊಬ್ಬರು ಭಾಗಿಯಾಗಬೇಕು, ಒಬ್ಬರ ದುಃಖ ಇನ್ನೊಬ್ಬರು ಹಂಚ್ಕೋಬೇಕು. ಅದಕ್ಕೋಸ್ಕರ ಇದೆ.
ಬಟ್ ಇವಾಗ ಏನಾಗಿದೆ, ಅತ್ತೆ ಸೊಸೆ ಜಗಳ, ವಾರ್ಗಿತ್ತೆ ಜಗಳ, ಅಂಟ ಬಂದ ಜಗಳ, ಬೀಗದ ಜಗಳ, ಪ್ರತಿಯೊಬ್ಬರು ಒಬ್ಬರು ಕಂಡೊಬ್ಬರಿಗಾಗಲ್ಲ. ಒಂದು ವೇಳೆ ಯಾರನ್ನೇನು ಅಂದ್ರೂ ಅನ್ಲಿ ಬಿಡ, ಏನಾಗುತ್ತೆ ಇವಾಗ ಯಾವ ರೀತಿ ಒಂದು ಸ್ವಲ್ಪ ಬದಲಾವಣೆ ಮಾಡೋದು. ಯಾವ ರೀತಿ ವೇದಾಂತನ ಕೇಳಿ ಬಿಟ್ಬಿಡ್ತೀರೋ ಆ ಅಭ್ಯಾಸ ಮನೆಗೆ ತಗೊಂಡ್ಬಿಡಿ. ಅಂದೇನರ್ಥ, ಅಲ್ಲಿ ಅವ್ರು ಏನಂದ್ರೂ ಕೇಳಿದ ತಕ್ಷಣ ಬಿಟ್ಬಿಡ್ಬೇಕು. ಯಾಕಿದೆ ನಮಗೆ ಅಭ್ಯಾಸ ಇದೆ ವೇದಾಂತ ಕೇಳಿ ಬಿಟ್ಬಿಡ್ತೀವಿ. ಈ ಅಭ್ಯಾಸ ಮನೆಗೆ ತೊಗೊಂಡೋಗೋದು. ಯಾರೇನು ಅಂದರು ಹೌದು, ಅಲ್ಲಿ ಏನು ಅಭ್ಯಾಸ ಇದೆ ನೋಡಿ, ಅದು ಇಲ್ಲಿಗೆ ತೊಗೊಂಡ್ಬರೋದು. ಅಲ್ಲಿ ಏನು ಅಭ್ಯಾಸ ಇದೆ, ಒಂದು ಮಾತಾಡಿದ್ರೆ ನಾನು ಸತ್ರು ಮರೆಯಲ್ಲ ಅಂತೀವಿ, ಜೀವನ ಪರ್ಯಂತ ಜ್ಞಾಪಕ ಇಟ್ಕೊಂಡಿರ್ತೀವಿ. ಆದರೆ ಇಲ್ಲಿಗೆ ತೊಗೊಂಬರೋದು ವೇದಾಂತಕ್ಕೆ. ಇಷ್ಟು ಬದಲಾವಣೆ ಮಾಡಿಕೊಂಡ್ರೆ ನಮ್ಮಿಂದ ಪಾಪಕೃತ್ಯ ಅಂತ ನಡೆಯಲ್ಲ. ಅಂಥವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾರಾದರೆ ದುಷ್ಕರ್ಮವನ್ನು ಮಾಡ್ತಿರ್ತಾರೋ ಅವರಿಗೆ ಸಾಧ್ಯವಿಲ್ಲ ಅನ್ನೋದರಲ್ಲಿ. ಮತ್ತು ಈ ಪರಮಾತ್ಮನ ಪ್ರಾರ್ಥನೆ ಮಾಡತಕ್ಕಂಥದ್ರಲ್ಲಿ 4 ವಿಧ ಇರ್ತಾರೆ ಅಂತ ಮುಂದಕ್ಕೆ ಹೇಳ್ತಾರೆ. ಕೇಳಿ ಅಂದರೆ ಈಗ ದುಷ್ಕೃತ್ಯಗಳು ಮಾಡ್ತಿರ್ತಕ್ಕಂಥವರು, ಪಾಪಕರ್ಮಗಳನ್ನು ಮಾಡ್ತಿರ್ತಕ್ಕಂಥ ಪರಮಾತ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂದರೆ ಪುನಃ ಸರ್ವೋತ್ತಮ ಪುಣ್ಯಕರ್ಮವಲ್ಲ. ಮತ್ತು ಇನ್ಯಾರು ಮನುಷ್ಯರು ಉತ್ತಮರು ಪುಣ್ಯಕರ್ಮಗಳನ್ನು ಮಾಡತಕ್ಕಂಥವ್ರು ಯಾರು ಅಂತಂದರೆ ನೋಡಿ, 7ನೇ ಅಧ್ಯಾಯದ 16ನೇ ಶ್ಲೋಕ. 7ನೇ ಅಧ್ಯಾಯ 16ನೇ ಶ್ಲೋಕ. ಶ್ರೀ ಭಗವಾನುವಾಚ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರತ್ವಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರತ್ವಾರ್ಥಿ ಜ್ಞಾನಿ ಚ ಭರತರ್ಷಭ. ಇರತಕ್ಕಂಥ ಜನಗಳನ್ನ 5 ಭಾಗ ಮಾಡ್ಬೋದು. 5 ಭಾಗ ಅಂದರೆ ಕೆಲವರು ಭಾಳ ಜನ ದೇವರು ಇಲ್ಲ, ಎಲ್ಲಿದ್ದಾನೆ ತೋರಿಸು, ಈ ಥರ ಜೀವನ ಮಾಡತಕ್ಕಂಥವ್ರು. ಅವ್ರನ್ನ ಪರಮಾತ್ಮ ಇಲ್ಲಿ ತಗೊಂಡೇ ಇಲ್ಲ, ಬಿಟ್ಬಿಡೋರು. ಸದ್ಯಕ್ಕೆ ಯಾವ ಜನ್ಮದಲ್ಲೂ ಬುದ್ಧಿ ಬರುತ್ತೆ, ಈ ಕಡೆಗೆ ಬರ್ತಾರೆ, ಅವ್ರನ್ನ ಬಿಟ್ಬಿಡು ಅಂತ. ಯಾರಾದರೆ ಪರಮಾತ್ಮನಲ್ಲಿ ಮನಸ್ಸಿಟ್ಕೊಂಡಿರ್ತಾರೋ, ಭಕ್ತಿನಲ್ಲಿರ್ತಾರೋ ಅವರನ್ನು ತಗೊಂಡು 4 ಭಾಗ ಮಾಡ್ತಾರೆ ಪರಮಾತ್ಮ. ಇದರಲ್ಲಿ ಭಕ್ತಿ ಅನ್ನೇನು ಅನ್ನತಕ್ಕ ಮೊದಲು ನಾವು ವಿವೇಕ ಮಾಡಬೇಕು. ಭಕ್ತಿ ಅನ್ನತಕ್ಕಂಥದ್ದು ಮಾರ್ಕೆಟಲ್ಲಿ ಸಿಗತಕ್ಕಂಥ ವಸ್ತು ಅಲ್ಲ. ಅರಿಶಿನ, ಕುಂಕುಮ, ಹೂವು ಎಲ್ಲ ಸಿಗುತ್ತೆ. ಪೂಜೆಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪೂಜಾ ಸಾಮಗ್ರಿ ಎಲ್ಲ ತೊಗೊಂಬಂದು ಅಂತಾರೆ. ಅರಿಶಿನ, ಕುಂಕುಮ, ಹೂವು, ಚಡ್ಡಿ ಎಲ್ಲ ತೊಗೊಳ್ತೀವಿ. ಒಂದು ಪ್ಯಾಕೆಟ್ ಭಕ್ತಿನ ಕೊಡೋದು, ಅರ್ಥಾಯ್ತು? ಒಂದು ಪ್ಯಾಕೆಟು ಭಕ್ತಿನ ಕೊಡು ಅಂದರೆ ಸಿಗುತ್ತೆ, ಭಕ್ತಿ ಸಿಗೋದಲ್ಲ. ಅಷ್ಟೇ ಅಲ್ಲ, ಭಕ್ತಿ ಅನ್ನತಕ್ಕಂಥದ್ದು ಒಂದು ಚಿಹ್ನೆಗಳಲ್ಲ. ಚಿಹ್ನೆಗಳಂದರೆ ಈಗ ವಿಭೂತಿ ಹಾಕ್ಕೊಳ್ತೀವಿ, ಕುಂಕುಮ ಚಂದ್ರ ಇಟ್ಕೋಬೇಕು. ಆದರೆ ಇದು ಇಟ್ಕೊಳ್ಳೋದೇನೆ ಭಕ್ತಿ ಅಲ್ಲ. ಭಕ್ತಿಯಿಂದ ಇಟ್ಕೋಬೇಕು, ಭಕ್ತಿ ಇಲ್ಲದೆ ಇಟ್ಕೋಬೋದು. ಅದು ಕಾರಣ ಇಟ್ಕೊಳ್ಳತಕ್ಕಂಥದ್ದೇ ಮುಖ್ಯ ಅಲ್ಲ. ಭಕ್ತಿ ಅಂದರೆ ಈ ಮಾರ್ಕಲ್ಲ ಒಂದು. ಮತ್ತು ಭಕ್ತಿ ಅಂದರೆ ಒಂದು ಕ್ರಿಯೆ ಅಲ್ಲ. ಕ್ರಿಯೆ ನೋಡಿದಾಗ ಹೋಗಿ ಭಕ್ತರಪ್ಪ ಅನಿಸುತ್ತೆ. ಅದು ನಿಜವಾದ ಭಕ್ತಿ ಅನ್ನತಕ್ಕ ನಿಜ. ನಾನೊಂದು ಒಳ್ಳೆಯ ದೃಷ್ಟಾಂತ ಹೇಳಿದ್ದೆ. ಈ ಒಬ್ಬಾಕಿ ಯಜಮಾನನ ಪಾದ ತೊಳಿತಿರ್ತಾಳೆ. ಬೆಳಿಗ್ಗೆ ಟಿಫನ್ ಕೊಡಲಿಕ್ಕೆ ಮುಂಚೆ ಒಂದ್ಸಲ ಪಾದ ತೊಳಿತಾಳೆ.
ಮಧ್ಯಾಹ್ನ ಊಟಕ್ಕೆ ಹಾಕ್ಬೇಕಾದ್ರೆ ಪಾದ ತೊಳೆದು ಊಟಕ್ಕೆ ಹಾಕ್ತಾಳೆ, ಮತ್ತು ರಾತ್ರಿ ಊಟಕ್ಕೆ ಹಾಕ್ಬೇಕು ಮುಂಚೆ ಪಾದ ತೊಳೆದು ತೀರ್ಥ ತಗೊಂಡು ಆಮೇಲೆ ಈ ರೀತಿ 10 ದಿವಸ ಮಾಡ್ತಾಳೆ. ಅವ್ರಿಗೆ ಆ ಬೆಟ್ಟಿನ ಮಧ್ಯೆ ಎಲ್ಲ ಸೆಳೀತಾ ಬರುತ್ತೆ, ಚರ್ಮ ಎಲ್ಲ ಹಾಳಾಗುತ್ತೆ, ಉರಿ ತೆಗಿಯೋಕ್ಕಾಗಲ್ಲ. ಹೀಗೆ ಪಾದ ತಗೊಳ್ತಾಳಿದ್ದಾರೆ. ಏನಿದು ಸಾಕ್ಬಿಡು, ಉರಿ ತಡೆಯೋಕ್ಕಾಗಲ್ಲ, ಸಾಕ್ಬಿಡು ಅಂದರೆ ನಿಮ್ಗೆ ಗೊತ್ತಿರೋ ತುಂಡೇ ಅಂತಾರೆ. ಏನಂದರೆ 41 ದಿವಸ ಆ ರೀತಿ ಪಾದ ತೊಳೆದ್ರೆ ಮುಂದಿನ ಜನ್ಮಕ್ಕೆ ಒಳ್ಳೆ ಗಂಡ ಸಿಗ್ತಾನೆ ಅಂತಾರೆ. ಇವತ್ತು ಕ್ರಿಯೆ ನೋಡಿದ್ರೆ ಭಕ್ತಿ, ಪಾಪ ಎಷ್ಟು ಭಕ್ತಿನೋ ಗಂಡನಲ್ಲಿ ಅಂತ ಅನ್ಸುತ್ತೆ ಕ್ರಿಯೆ. ಅದರ ಉದ್ದೇಶ ಏನಿದೆ? ಇವನು ಸರಿ ಇಲ್ಲ, ಮುಂದಿನ ಜನ್ಮಕ್ಕಾದ್ರೆ ಒಳ್ಳೆ ಗಂಡ ಸಿಗಲಿ ಅಂತ. ಆದ ಕಾರಣ ಕ್ರಿಯೆ ಗಂಡಸರಲ್ಲ, ಗಂಡಸು ಮಾತ್ರ ಅಲ್ಲ, ಗಂಡಸು ಅಷ್ಟೇ. ಯಾರೋ ಅಂಗಡಿಯಿಂದ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗುತ್ತೆ. ಸಾಕಾಗಿದೆ ನನಗೆ ಈ ಸಂಸಾರ, ಪರಮಾತ್ಮದಿಂದ ಸೇರಿಸ್ಕೊಂಡ್ಬಿಡು, ನನ್ನ ಮನೆಗೆ ಹೋಗ್ಲಿಕ್ಕೆ ಬೇಕನ್ಸಲ್ಲ, ಏನೋ ಹೇಳ್ಕೊಂಡು ಇದ್ದೇ ಇಲ್ಲ. ರಾತ್ರಿ 9:30 10 ಗಂಟೆ ಆದರೂ ಇರೋರುತ್ತೆ. ಆ ಅರ್ಚಕರು ಯೋಚನೆ ಮಾಡಿದ್ರು, ದಿವಸ ನನಗೆ ಲೇಟ್ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರೆ ಭಾಗ ಕೊಡೋಕ್ಕಾಗಲ್ಲ, ದಿವಸ ಲೇಟ್ ಮಾಡ್ತಾರೆ, ಏನೋ ಮಾಡಿ ತಪ್ಪಿಸ್ಕೋಬೇಕು ಅಂತ ಒಂದು ದಿವಸ ಯೋಚನೆ ಮಾಡಿ ಅವ್ನು ಬರಲಿಕ್ಕೆ ಮುಂಚೆ ಆ ವಿಗ್ರಹ ಹಿಂಭಾಗದಲ್ಲಿ ಕೂತ್ಕೊಂಡು, ಇವನು ಬಂದ ಪರಮಾತ್ಮನಿಂದ ಸೇರಿಸ್ಕೊಂಬಿಡು, ನನಗೆ ಇನ್ನೇನು ಬೇಕಿಲ್ಲ ಅಂತ ಯಾವಾಗ ಹೇಳಿದ್ನೋ ಆ ವಿಗ್ರಹದ ಹಿಂಭಾಗದಿಂದ ಭಕ್ತ ನಿನ್ನ ಭಕ್ತಿ ಮೆಚ್ಚಿದೆ, ಬಾ ನನ್ನಲ್ಲಿ ಸೇರ್ಕೊಂಬಿಡು, ಬಾ ಬಾ ಅಂತ ಕರೆದ. ಯಾವಾಗ ಕರೆದ್ನೋ ಅವ್ರು ಓಡ್ದ ಮನೆಗೆ. ಆದ ಕಾರಣ ಬರೀ ಮಾತು, ಕ್ರಿಯೆ, ಈ ವೇಷಗಳು ಇವೆಲ್ಲ ಭಕ್ತಿ ಅಲ್ಲ. ಭಕ್ತಿ ಇದ್ರೆ ಇವೆಲ್ಲ ಮಾಡ್ಬೋದು. ಮತ್ತು ಭಕ್ತಿ ಏನಪ್ಪ? ಎ ಮೆಂಟಲ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಹೈಯರ್ ಆರ್ಡರ್. ಉನ್ನತವಾದಂಥ ಒಂದು ತತ್ವ ಯಾವುದಿದೆಯೋ, ಯಾವುದು ದೇವರು ಅಂತೋ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇರಬೇಕು, ಅದನ್ನು ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿ ಇರಬೇಕು. ಅದ್ರ ಬಗ್ಗೆ ಮನಸ್ಸು ಪ್ರೇಮದಿಂದ ಇರಬೇಕು. ಮನಸ್ಸು ಹೆಂಡತಿಯ ಮೇಲೆ, ಗಂಡನ ಮೇಲೆ ಇದ್ದರೆ ಮೋಹ ಅನ್ನಿಸ್ಕೊಳ್ಳುತ್ತೆ, ಮಕ್ಕಳ ಮೇಲೆ ಇದ್ದರೆ ಪ್ರೀತಿ ವಾತ್ಸಲ್ಯ ಅನ್ನಿಸ್ಕೊಳ್ಳುತ್ತೆ, ಬೇರೆಯವ್ರ ಮೇಲೆ ಮನಸ್ಸು ಪ್ರೀತಿಯಾಗಿದೆ ಸ್ನೇಹ ಅಂತ ಅನ್ನಿಸ್ಕೊಳ್ಳುತ್ತೆ. ಹೌದಾ? ಅದೇ ಮನಸ್ಸು ಪರಮಾತ್ಮದ ಆಸಕ್ತಿಯಾಗಿದ್ದರೆ ಭಕ್ತಿ ಅನ್ನಿಸ್ಕೊಳ್ಳುತ್ತೆ. ಇದು ಆದರೆ ಪರಮಾತ್ಮನ ಇದನ್ನು ಸುಮ್ಮನೆ ನಾವು ಆ ರೀತಿ ಅಂದ್ಕೊಳ್ತಾ ಇದ್ವಿ, ಅಥವಾ ನಿಜವಾದ ದೇವರು ಇದನ್ನು ಅಂದರೆ ಈಗ ನೋಡಿ, ನಮ್ಮ ಜೀವನದಲ್ಲಿ ನೋಡಿಕೊಂಡ್ರೆ ನಾನು ಹೇಳಿದ್ದೆ, ಹುಟ್ಟು ನಮ್ಮ ಇಷ್ಟ ಪ್ರಕಾರ, ಸಾವು ನಮ್ಮ ಇಷ್ಟ ಪ್ರಕಾರ. ಈ ರೀತಿ ಉಸಿರಾಡ್ತಿದೆ ಅಂದರೆ ನಮ್ಮ ಇಷ್ಟ ಪ್ರಕಾರ ಆಡ್ತಿದೆ, ಯಾವಾಗ ನೀವು ಗೊತ್ತಿಲ್ಲ. ಹೌದಾ? ಇದು ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಎಲ್ಲವೂ ಆಗುತ್ತೋ, ಕೆಲವು ಸಲ ಆಗುತ್ತೆ. ಅಂದರೆ ಪರಮಾತ್ಮನ ಇಚ್ಛೆ ನಾವು ಅಂದ್ಕೊಂಡಿದ್ದು ಎರಡು ಕಾಕತಾಳೀಯವಾಗಿ ಒಂದಾದರೆ ಆವಾಗ ನಾವು ಅಂದ್ಕೊಂಡಂತೆ ಆಗುತ್ತೆ. ಓಹ್ ನೋಡು, ನಾನು ಪ್ಲ್ಯಾನ್ ಹಾಕಿದೆ, ಎಲ್ಲ ಸರಿ ಹೋಯ್ತು ಅಂತ ಶುರು ಮಾಡ್ತೀವಿ. ನಿಜವಾದ ಆ ರೀತಿ ನಾನು ಪ್ಲ್ಯಾನ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿಯಾಗುತ್ತೆ ಅಂದರೆ ಹಾಕಿ ನೋಡೋಣ. ಆ ಅಹಂಕಾರದಲ್ಲಿ ಇನ್ನೊಂದ್ಸಲ ಪ್ಲ್ಯಾನ್ ಮಾಡ್ತಾನೆ, ಎಲ್ಲ ರಿವರ್ಸ್ ಆಗುತ್ತೆ. ಆದ ಕಾರಣ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ನಡೀತಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ನಿಶ್ಚಯ ತಗೊಳ್ಳುತ್ತೆ. ಯಾವುದೋ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ನಿಶ್ಚಯ ತಗೊಳ್ಳುತ್ತೆ. ಆ ಶಕ್ತಿಯನ್ನು ನಾವಿಲ್ಲ ಅನ್ನಲಿಕ್ಕಾಗಲ್ಲ. ಇದು ಒಂದು. ಇನ್ನೂ ಒಂದು ದಿನನಿತ್ಯ ನೀವು ನೋಡ್ಕೊಳ್ಳೋದಾದರೆ, ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗ್ತೀರ, ಊಟ ಚೆನ್ನಾಗಿ ಮಾಡಿದ್ರೆ ಆದ ನಿದ್ದೆನೂ ಚೆನ್ನಾಗಿ ಉಂಟು. ಹೌದಾ? ರುಚಿ ಚೆನ್ನಾಗೆಲ್ಲ ತಿಂದು ನಿದ್ದೆ ಬಂತು. ಬೆಳಗಾಗೋ ಅಷ್ಟೊತ್ತಿಗೆ ಆಹಾರ ಚೆನ್ನಾಗಿ ಜೀರ್ಣವಾಗಿಬಿಟ್ಟು ರಕ್ತ ಮಾಂಸಗಳ ಪರಿವರ್ತನೆಯಾಗಿ ಅನವಶ್ಯಕವಾದ ಆಚೆ ಹೋಗಲಿಕ್ಕೆ ತಯಾರು ಮಾಡಿಟ್ಟಿದೆ. ಮತ್ತು ಅವಶ್ಯಕವಾಗಿರ್ತಕ್ಕಂಥ ಆಹಾರ ವಸ್ತು ತಗೊಂಡು ಅದನ್ನು ರಕ್ತ ಮಾಂಸಗಳಾಗಿ ತಯಾರು ಮಾಡಿ ಅಶುದ್ಧವಾದಂಥ ರಕ್ತವನ್ನು ಹೃದಯಕ್ಕೆ ತಗೊಂಡೋಗಿ ಅಲ್ಲಿ ಶುದ್ಧಿ ಮಾಡಿ
ಎಲ್ಲ ಬಾಗಿಲು ಹಚ್ಚತಕ್ಕಂಥ ಕೆಲಸ ನಡೀತೀವಿ. ಹೌದಾ? ತಿಂದು ಮಲಗ್ತೀವಿ. ಜೀರ್ಣ ಮಾಡ್ಕೊಳ್ಳಿಕ್ಕೆ ಏನನ್ನ ಪ್ರಯತ್ನ ಮಾಡ್ತೀವಿ. ನಿಜವಾದ ಪರಮಾತ್ಮ ಮುಖ್ಯವಾದೆಲ್ಲ ತಾನೇ ಇಟ್ಕೊಂಡ್ಬಿಟ್ಟೇನೆ. ಒಂದು ವೇಳೆ ನೀನೇ ಜೀರ್ಣ ಮಾಡ್ಕೋ. ಮೊದಲು ಸ್ವಲ್ಪ ಮಕ್ಕಳಾಗಿದ್ದಾಗ ಟ್ರೈನಿಂಗ್ ತಗೋಬೇಕು, ಯಾವ ರೀತಿ ಜೀರ್ಣ ಮಾಡ್ಕೊಳ್ಳೋದು ಅಂತ. ಆಮೇಲೆ ನೀನೇ ಜೀರ್ಣ ಮಾಡ್ಕೋಬೇಕು ಅಂತ ಹೇಳಿದರೆ ಈ ಥರ ಹೇಳಿ ಎಲ್ಲೋ ಒಂದು ಕಡೆ ಯಾರೋ ಬಾಕಿ ಅಂದರು, ಅಯ್ಯೋ ಈ ಮಕ್ಕಳಿಗೆ ತಿನ್ಸೋದೇ ಕಷ್ಟ ಈಗಿನ ಕಾಲಕ್ಕೆ. ಇನ್ನು ಅವ್ರಿಗೆ ಜೀರ್ಣ ಮಾಡ್ಕೊಳ್ಳೋದು ಟ್ರೈನಿಂಗ್ ಕೊಡಬೇಕಾದ್ರೆ ಆಯ್ತು ಪ್ರಾಣ ಹೋಗುತ್ತೆ. ಮತ್ತು ಯಾರು ಜೀರ್ಣ ಮಾಡ್ತಾರೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ಪ್ರತಿಯೊಂದು ಶರೀರದಲ್ಲಿ ಇದ್ಕೊಂಡು 4 ವಿಧವಾದಂಥ ಆಹಾರ. 4 ವಿಧವಾದಂಥ ಆಹಾರ ಅಂದರೆ ಯಾರೊಬ್ಬರು ಪ್ರವಚನ ಹೇಳ್ತಿದ್ರು. ನಿಜ ಯಾವ ರೀತಿ ಇದೆಲ್ಲ ಸಿಗುತ್ತೋ ಏನೋ ಎಲ್ಲ ಕುಲಿಗೆಟ್ಟು ಸಿಕ್ಬಿಟ್ಟಿದೆ. ಮದ್ಯ ಮಾಂಸ ಅಂತ ಶುರು ಮಾಡಿದ್ರು. ನಾನು ಹೇಳಿದೆ ಅಮೇಧಿಯನ್ನು ಸೇರಿಸ್ಕೊ. ಅಮೇಧಿಯನ್ನು ಗೊತ್ತಲ್ಲ, ಅದಲ್ಲ 4 ವಿವಾದ ಎಷ್ಟು ಚೆನ್ನಾಗಿ ಮಹರ್ಷಿಗಳು ವಿವಾದ ಮಾಡಿದ್ದಾರೆ ಅಂದರೆ ಅದು ಯಾವತ್ತೂ ಬದಲಾಯಿಸಲಿಕ್ಕಾಗಲ್ಲ. ಎಷ್ಟು ಪವಿತ್ರ ಮಾಡಿದ್ದಾರೆ. ನಾವು ತೊಗೊಳತಕ್ಕಂಥ ಆಹಾರ 4 ವಿಧದಲ್ಲಿ ತೊಗೊಳ್ತೀವಿ. ಒಂದು ಚೆನ್ನಾಗಿ ಅಗದು ನುಂಗ್ತೀವಿ, ಹೌದಾ? ಇನ್ನೊಂದು ರಾಗಿ ಮುದ್ದೆ ಆದರೆ ಅದು ನುಂಗ್ಬಿಡ್ತೀವಿ, ಹೌದಾ? ಲೇಖ್ಯ ಏನು ಮಾಡ್ತೀವಿ? ನೆಕ್ತೀವಿ, ಹೌದಾ? ನೀರು ಹೀರ್ಕೊಳ್ತೀವಿ. ಈ 4 ವಿಧದಲ್ಲಿ ಬಿಟ್ಟರೆ ಇನ್ನು 5ನೇ ವಿಧದಲ್ಲಿ ಆಹಾರ ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಈ 4 ವಿಧದಲ್ಲಿ ಯಾವ ಆಹಾರ ತೊಗೊಂಡ್ರು ನಾನು ಜೀರ್ಣ ಮಾಡ್ತೀನಿ ಅಂದರೆ ಆ ಜೀರ್ಣ ಮಾಡತಕ್ಕಂಥ ಶಕ್ತಿ ಯಾವುದಿದೆಯೋ ಅದೇ ಪರಮಾತ್ಮ ಸ್ವರೂಪ ಅಂದಾಗ ಯಾವುದೋ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಇಷ್ಟೇ ತಗೊಳುತ್ತೆ. ಅದನ್ನು ನಾವು ಇಲ್ಲ ಅನ್ನಲಿಕ್ಕಾಗಲ್ಲ. ಇವತ್ತು ದಿವಸ ನನಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ, ಆದರೆ ಇಲ್ಲ ಅಂತ ಹೇಳಲಿಕ್ಕಂತೂ ಆಗಲ್ಲ. ಅದಕ್ಕೋಸ್ಕರ ಮಹಾತ್ಮರು ಅಂತಾರೆ ತವತತ್ವನ ಜಾನಾಮಿ ಕೀರ್ತಿಶ್ವರ ಮಹೇಶ್ವರ. ಹೇ ಮಹೇಶ್ವರ, ನಿನ್ನ ತತ್ವ ನನಗೆ ಗೊತ್ತಿಲ್ಲ. ನೀನು ಹೆಣ್ಣು ಗಂಡು ಅನೇಕವೋ ಏಕವೋ ಗೊತ್ತಿಲ್ಲ, ಆದರೆ ನೀನು ಇಲ್ಲ ಅನ್ನಕ್ಕಂತೂ ಆಗಲ್ಲ. ತವತತ್ವನ ಜಾನಾಮಿ ಕೀರ್ತಿಶ್ವರ ಮಹೇಶ್ವರ. ಯಾದೃಶೋಚ ಮಹೇಶ್ವರ ತಾದೃಶಾಯ ನಮೋ ನಮಃ. ನೀನು ಯಾವ ರೀತಿ ಇದೆಯೋ ಅದೇ ರೀತಿ ನಿಮಗೆ ನಮಸ್ಕಾರ. ಅದಕ್ಕೋಸ್ಕರ ಆ ಪರಮಾತ್ಮ ನಾವು ಭಾವನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ 2 ಕಡೆ ಭಾವನೆ ಮಾಡಬೇಕು. ವಾಸುದೇವಸ್ಯ ಚಲಂ ಅಚಲಮೇವ ಚ ಚಲಂ ಸನ್ಯಾಸಿನೋ ರೂಪಂ ಅಚಲಂ ಪ್ರತಿಮಾನಿಕಂ. 2 ರೂಪೇ ವಾಸುದೇವಸ್ಯ. ಪರಮಾತ್ಮನಿಗೆ 2 ರೂಪಗಳು, ಚಲಂ ಅಚಲಂ. ಚಲಂ ಅಂದರೆ ಸಂಚಾರ ಮಾಡ್ತಿರ್ತಕ್ಕಂಥದ್ದು, ಸನ್ಯಾಸಿನೋ ರೂಪಂ. ಸನ್ಯಾಸಿಗಳು ಅಂದರೆ ಕೇವಲ ಬಣ್ಣದ ಬಟ್ಟೆ ಹಾಕ್ಕೊಂಡಿರೋರಲ್ಲ. ಹಿಂದಿನ ಕಾಲಕ್ಕೆ ಅದಕ್ಕೆ ಯಾರು ಬಣ್ಣದ ಬಟ್ಟೆ ಹಾಕ್ಕೊಳ್ತಿರಲಿಲ್ಲ. ಈಗಿನ ಕಾಲಕ್ಕೆ ಯಾವ ಥರ ಇದೆ ಅಂದರೆ ಹುಡುಗರಿಗೆ ಹೆಣ್ಣು ನೋಡ್ತಾ ಇದ್ದಂತೆ. ಈಗಿನ ಕಾಲಕ್ಕೆ ಈ ಅಷ್ಟೊಂದು ಸೆಟ್ಲ್ ಆಗಲ್ವಲ್ಲ, ಏನೇನೋ ಡಿಮ್ಯಾಂಡ್ಗಳಿರುತ್ತೆ, ಬ್ಲೂ ಪ್ರಿಂಟ್ ಇಟ್ಕೊಂಡಿರ್ತಾರೆ. ಸರ್ ಎಷ್ಟು ಹೆಣ್ಣು ನೋಡಿದ್ರು ಯಾವುದಕ್ಕೂ ಮದುವೆಗೆ ಸೆಟ್ಲ್ ಆಗಿಲ್ಲ. ಅದಕ್ಕೆ ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಅವ್ರಿಗೆ ಹೋಗಿ ಯಾವುದನ್ನು ಆಶ್ರಮಕ್ಕೆ ಸೇರಿಕೊಂಡು ಅಲ್ಲಿ ವೇದಾಂತ ಕಲಿ ಅಂತ ಕಳಿಸ್ಕೊಟ್ಟಿರ್ತಾರೆ. ಚೆನ್ನಾಗಿ ವಿವೇಕ ಮಾಡಿ ಪರೀಕ್ಷೆ ಲೋಕಾನ್ ಕರ್ಮಚಿತ್ತ ನಿವೇದ ಮಾಯಾ ಬ್ರಾಹ್ಮಣ. ಈ ಮಾಡಿ ಪಡೆಯತಕ್ಕಂಥದ್ದು ಏನೋ ಒಂದು ಮಾಡ್ತೀನಿ, ಒಂದು ಲಾಭ ಪಡಿತೀನಿ, ಅದರಿಂದ ಸುಖವಾಗಿ ಅಂದ್ಕೊಳ್ತೀನಿ, ಇದು ಸಾಧ್ಯವಿಲ್ಲ ಅಂತ ಚೆನ್ನಾಗಿ ವಿವೇಕ ಮಾಡಿರ್ತಕ್ಕಂಥದ್ದೇ ಸನ್ಯಾಸಕ್ಕೆ ಹೋಗಕ್ಕೆ ಹೊರತು ಕೆಲಸ ಸಿಗಲಿಲ್ಲ. ಅದಕ್ಕೆ ಹೇಳಿದ್ರು ಹೋಗಿ ಯಾವುದನ್ನು ಆಶ್ರಮಕ್ಕೆ ಸೇರಿಕೊಳ್ಳೋದು ಅಂದರು. ಹೋಗಿ ಸೇರ್ಕೊಂಡ್ಬಿಟ್ಟಾಗ ಸಾಕಷ್ಟು ಆಸೆಗಳಿದೆ ಇಲ್ಲ. ಮತ್ತು ಯಾರಿಗಾದರೆ ಸ್ವಾಮಿ ಅಂತಾರೆ. ಸ್ವಾಮಿ ಅಂದರೆ ಯಾರಲ್ಲಿ ಆಸಾಮಿ ಇಲ್ವೋ ಅವನು ಸ್ವಾಮಿ. ಆಸಾಮಿ ಅಂದರೆ ನಾನು ಏನು ಅಂದ್ಕೊಂಡಿದ್ಯಾ ಅನ್ನತಕ್ಕಂಥದ್ದು ಯಾರು ಇಲ್ವೋ ಅವನು ಸ್ವಾಮಿ. ಆದ ಕಾರಣ
ಎಲ್ಲಿ ಅಹಂಕಾರಯುಕ್ತವಾಗಿರ್ತಕ್ಕಂಥ ಮಹಾತ್ಮರಿದ್ದಾರೋ ಅವರಲ್ಲಿ ಪರಮಾತ್ಮ ಭಾವನೆ ಮಾಡಬೇಕು ನಾವು. ಇದು ಒಂದು. ಎರಡನೇದು ಪ್ರತಿಮಾದಿಕಂ, ವಿಗ್ರಹ, ಫೋಟೋ, ಇದರಲ್ಲಿ ಭಾವನೆ ಮಾಡಬೇಕು. ಯಾಕೆಂದರೆ ಇವಾಗ ಇಲ್ಲಿ ವಿಗ್ರಹ ಇದೆ, ದಿವಸ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು ಸುಮ್ಮನಿರುತ್ತೆ, ಇಲ್ಲ ಮಾಡಿದ್ರೆ ಹಾಗೆ ಇಟ್ಟು ಸುಮ್ಮನಿರುತ್ತೆ, ಏನೋ ಗಲಾಟೆ ಮಾಡುತ್ತೋ ಇದಕ್ಕೆ ಅಹಂಕಾರ ಇದೆ. ಸೊ ಆ ರೀತಿ ಅಹಂಕಾರಯುಕ್ತವಾಗಿರ್ತಕ್ಕಂಥ ನಾವು ಪ್ರಾರಂಭದಲ್ಲಿ ಭಾವನೆ ಮಾಡಬೇಕು. ಸೊ ಅದು ಪೂರ್ಣ ಮನಸ್ಸು ಇರಬೇಕು ನಮಗೆ ಪರಮಾತ್ಮನಲ್ಲಿ. ಯಾವುದೋ ಒಂದು ಶಕ್ತಿ ಇದೆ ಅಂತ ಅದು ಭಕ್ತಿ ಅನ್ನಿಸ್ಕೊಡುತ್ತೆ. ಆ ರೀತಿ ಇರ್ತಂಥ ಭಕ್ತರು 4 ಥರ ಇರ್ತಾರೆ. ಯಾರಪ್ಪ ಅಂದರೆ ಚತುರ್ಪ್ರಕಾರ ಭಜಂತೆ ಸೇವಂತೆ ಮಾವು ಜನ ಸುಖಿನ ಪುಣ್ಯಕರ್ಮಾಣ. ಯಾರ ಪುಣ್ಯ ಇದೆಯೋ ಅವ್ರಿಗೆ ಈ ಭಾವನೆ ಬರುತ್ತೆ ಹೊರತು ಇದೇನು ಬರೋಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಬರೋಲ್ಲ. ಅವರು ಆರ್ತಿ ಪರಿಪೀಡಿತ ತತ್ತರ ವ್ಯಾಕರೋಗಾದಿನ ಅಭಿಭೂತ ಆಪನ್ನ. ಯಾರಾದರೆ ಹಲವಾರು ರೀತಿಯಲ್ಲಿ ಒದ್ದಾಡ್ತಾ ಇದ್ರು, ಏನು ಕಳ್ತನ ಆಗೋಯಿತು, ಯಾವುದೋ ನಮ್ಮ ಹುಡುಗನ ಕಿವಿ ಇಟ್ಕೊಂಡ್ಬಿಟ್ಟು ಇಲ್ಲ ಆಕ್ಸಿಡೆಂಟ್ ಹೋಗ್ಬಿಟ್ಟ, ಈ ರೀತಿ ಯಾರ್ಯಾರ ಅಂದ್ಕೊಳ್ತಾರೋ ಅಂಥವರು ಪರಮಾತ್ಮ ಪ್ರಯತ್ನ ಮಾಡಿ ಇದಕ್ಕೆ ನಿವೃತ್ತಿ ಮಾಡಪ್ಪ. ಸಂಕಟ ಬಂದಾಗ ಅಂದರೆ ಕಷ್ಟದಲ್ಲಿರ್ತಕ್ಕಂಥವ್ರು ಪರಮಾತ್ಮನ ಕಡೆ ತಿರ್ತಾರೆ. ಒಂದು ರೀತಿ ಈ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಕಷ್ಟ ಅನುಭವಿಸ್ತೀವೋ ಅಷ್ಟು ಒಳ್ಳೆಯದು. ನೀನು ಹೀಗೆ ಹೇಳ್ತೀರ, ಸುಖವಾಗಿರ್ಬೇಕು ಅಂತ ನಾವು ಅಂದ್ಕೊಂಡ್ರೆ ಕಷ್ಟ ಅನುಭವಿಸೋದು ಒಳ್ಳೆಯದು ಅಂತಿರ್ರಿ ಅಂತ ಇಲ್ಲ. ಯಾಕಪ್ಪ ಎಷ್ಟು ಕಷ್ಟ ಅನುಭವಿಸೋದು ಒಳ್ಳೆಯದು ಅಂದರೆ ನಮಗೆ ವೈರಾಗ್ಯ ಬರುತ್ತೆ. ಈ ಪ್ರಪಂಚದಲ್ಲಿ ಏನು ಮಾಡಿದ್ರು ಸುಖ ಇಲ್ಲ, ಎಲ್ಲ ನಮ್ಮ ಸುಖಕ್ಕೋಸ್ಕರ ಕಟ್ಕೊಳ್ತೀವಿ. ಕೊನೆಗೆ ಏನನ್ಸುತ್ತೆ, ಚಾಲಯೇ ಈ ಸಂಸಾರವೇ ನಾಲ್ಕು ಬರುವಾಯೇ. ಸಾಕಾಯ್ತಪ್ಪ ಈ ಸಂಸಾರ, ಭಾಳ ಭಾರ ಆಗಿಬಿಡ್ತೀವಿ. ಯಾಕೆ ಏನಾಯಿತು? ಮಾಟವೀನನಿ ಕೊಡುಕು ಶೂಲಮಾಯೇ. ಮಗ ಮಾತು ಕೇಳೋಲ್ಲ. ಯಾಕೆಂದರೆ ಈಗಿನ ಕಾಲಕ್ಕೆ 1-2 ಇರುತ್ತೆ, ಭಾಳಷ್ಟು ಪ್ರೇಮದಿಂದ ಬೆಳೆಸ್ತಾರೆ, ಪಿಸ್ತೂಲ್ ತೆಕ್ಕೊಡ್ತಾರೆ. ಹಿಂದಿನ ಕಾಲಕ್ಕೆ ಗಣೇಶ ಗೌರಿ ಇಂಥವ್ರ ತೆಕ್ಕೊಡೋರು ಆಡ್ತಾ ಭಕ್ತಿ ಭಾವ ಬರೋದು. ಈ ಪಿಸ್ತೂಲ್ ತೆಕ್ಕೊಟ್ಟಿರ್ತಾರೆ. ಅವನಿನ್ನು ಎಲ್ಲಿ ಯಾರಿಗೆ ತೋರಿಸ್ಬೇಕದನ್ನ ತಂದೆ ಕಡೆ ತಿಳಿಸಿ ಹ್ಯಾಂಡ್ಸಪ್ ಅಂತಾರೆ. ಇವರು ನನ್ನ ಮಗ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹ್ಯಾಂಡ್ಸಪ್ ಅಂತಾರೆ. 18ನೇ ವಯಸ್ಸಿಗೆ ಬಂದ, ಇವಾಗ ಹ್ಯಾಂಡ್ಸಪ್ ಅಂತಾರೆ. ಮಕ್ಕಳಾಗಿದ್ದಾಗ ಹ್ಯಾಂಡ್ಸಪ್ ಅಂದರೆ ಸಂತೋಷ. ಈಗ ಮಾಟವಿನ ಕೊಡುಕು ಶೂಲಮಾಯೇ ಚುಟಿಲೇ ಭಾರ್ಯ ತೋಡಾಯೇ. ಚುಟಿ ಅಂದರೆ ಸೂಕ್ಷ್ಮತೆ. ಭಾರ್ಯ ಆಗೋದು ಅರ್ಥ ಆಗೋದು, ಗಂಡಾಗೋದು ಹೆಂಡತಿ ಆಗೋದು, ಏನು ಸೂಕ್ಷ್ಮ ಅರ್ಥ ಆಗಲ್ಲ. ಬರೋದು ನಮ್ಗೆ 12,000, ಈಗ ಖರ್ಚು ಮಾಡೋದು 24,000. ಅಲ್ಲ ಎಲ್ಲಿಂದ ತಲೆ ನಾನು ಎಲ್ಲಿಂದೆಲ್ಲ ತಗೊಂಡು ಮತ್ತೆ ಮಾಡ್ಕೊಂಡಿದ್ದೆ. ಅವ್ರಿಗೂ ಏನು ಅರ್ಥ ಆಗಲ್ಲ, ಮನೆಗೆ ಎಷ್ಟು ಖರ್ಚಿದೆ ಅಂತ ಅವ್ರಿಗೂ ಅರ್ಥ, ಸೂಕ್ಷ್ಮತೆ ಇಲ್ಲ. ಚುಟಿಲೇ ಭಾರ್ಯ ತೋಡಾಯೇ. ಇಂಥ ಸಂಸಾರದಲ್ಲಿ ಎಷ್ಟು ಒದ್ದಾಡಿದ್ರೆ ಅಷ್ಟು ಸಾಕಪ್ಪ ಅನಿಸುತ್ತೆ. ಸಾಕಪ್ಪ ಅನಿಸಿದ್ರೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದು ಪರಮಾತ್ಮ ಹತ್ರ ಆಗ್ತದೆ. ಅದು ಕಾರಣ ಕಷ್ಟ ಅನುಭವಿಸಿದಷ್ಟು ಒಳ್ಳೆಯದು. ಯೋಚನೆ ಮಾಡಿ, ಸೊಸೆ ವಿರೋಧ ಕೇಳಿಯಲಾಗ್ತದೆ, ಸೊಸೆ ವಿರೋಧ, ಮಾವ ವಿರೋಧ, ಹೌದಾ, ಅಣ್ತನದ ವಿರೋಧ, ವಾಲ್ಮೀಕಿ ವಿರೋಧ, ಪ್ರತಿಯೊಬ್ಬರು ವಿರೋಧನೇ. ಬೀಗಂತೂ ಇಬ್ಬರು ಕೌರವರೇ, ಹೌದಾ. ಇವರೆಲ್ಲ ಈ ರೀತಿ ಇದ್ರೇ ನಾವು ಮೋಹ ಹೋಗಲ್ವೇ? ನಿಜವಾಗ್ಲೂ ಇವರೆಲ್ಲ ನಮಗೆ ಚೆನ್ನಾಗಿ ಸೇವೆ ಮಾಡಿಕೊಂಡು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಇದ್ದಿದ್ರೆ ನಾವಿನ್ನೂ ಹೆಚ್ಚಾಗ್ಬಿಡ್ತೀವಿ ಇದರಲ್ಲಿ, ಹೌದಲ್ಲ. ಅವ್ರು ಆಗಿರೋದೇ ಒಳ್ಳೆಯದು. ಯಾಕೆ? ವೈರಾಗ್ಯ ಬರುತ್ತೆ, ಪರಮಾತ್ಮ ಹತ್ರ ಆಗ್ತೀವಿ.
ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರ, ಆ ದೇವಸ್ಥಾನದಲ್ಲಿ ಹತ್ತ ಕಡೆ ದೂರಕ್ಕೆ ಒಂದು ದೊಡ್ಡ ಗುಂಡಿದೆ. ಆ ಗುಂಡಿನ ಹಿಂಭಾಗಕ್ಕೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಮತ್ತೆ ದೇವಸ್ಥಾನ ಮುಂದುಗಡೆಗೆ ಒಂದು ಟ್ಯಾಪ್ ಇಟ್ಟಿದ್ದಾರೆ, ಅಲ್ಲಿ ಕಾಲು ತೊಳ್ಕೊಂಡು ಮತ್ತೆ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಆ ಮೆಟ್ಲಿದೆಯಲ್ಲ, ಆ ಮೆಟ್ಲಿಗೆ ಕಾಲಿನ ಜಾಡುತ್ತೆ. ಅಲ್ಲಿ ಕಾಲು ತೊಳ್ಕೊಂಡ್ರಿ ಒಳಗಡೆ ಹೋಗ್ಬೇಕಾದ್ರೆ ಕಾಲಿನ ಜಾಡುತ್ತೆ, ಆ ಮಣ್ಣೆಲ್ಲ ಅಲ್ಲಿ ಬಿಡುತ್ತೆ. ಹೌದಾ? ಮತ್ತೆ ಒಳಗಡೆ ಹೋಗ್ತೀರ. ಒಳಗಡೆ ಹೋದರೆ ಆ ಕಂಬಗಳಿರುತ್ತೆ. ಆ ಕಂಬಗಳು ಏನು ಮಾಡ್ತಾರೆ ಮಾಡಿರ್ತೀರ, ಈಗ ನಾವು ತಗೊಳ್ತೀವೋ ಅಥವಾ ಹೇಳ್ತಿರೋ ಇಲ್ಲ. ಏನು ಮಾಡ್ತೀವಿ? ತೀರ್ಥ ಪ್ರಸಾದ ತಗೊಂಡು ಕಂಬಕ್ಕೆ ಬೆಳೆಬಿಡ್ತೀವಿ. ಅದಕ್ಕೆ ತಮಿಳಲ್ಲಿ ಹೇಳ್ತಾರೆ, ರಂಗನೇ ದೈವಂ ಕಂಬಮೇ ತಣ್ಣಿ ಅಂತ. ಆ ರಂಗನೇ ದೇವರು, ಆ ಕಂಬನೇ ನೀರು. ತೀರ್ಥ ಪ್ರಸಾದ ತಗೊಂಡು ಕೈ ತೊಳ್ಕೊಳ್ಳೋಕ್ಕೆ ಅಂದರೆ ಆ ಕಂಬಕ್ಕೆ ಕೈ ಒರೆಸ್ಬಿಡ್ತೀವಿ. ಅಲ್ಲಿಂದ ಮುಂದಕ್ಕೆ ಗರ್ಭಗುಡಿ ಅಂತ ಹೋದರೆ ದ್ವಾರಪಾಲಕ ವಿಗ್ರಹ ಇರುತ್ತೆ. ಅದಕ್ಕೆ ನಾವು ಎಂಜಿಲ್ ಕೈ ಹೊಡೆಯಲ್ಲ, ಪ್ರಸಾದದ ಕೈ ಹೊಡೆಯಲ್ಲ, ನಮಸ್ಕಾರ ಮಾಡ್ತೀವಿ. ಇನ್ನೂ ಒಳಗಡೆ ನೋಡಿದಾಗ ಮೂಲ ವಿಗ್ರಹಕ್ಕೆ ಅನಿತಾ ಶರಣಂ ನಾಸ್ತಿ, ಪರಮಾತ್ಮ ನೀನೇ ದಿಕ್ಕು ಅಂತ ನಮಸ್ಕಾರ ಮಾಡ್ತೀವಿ. ಇವಾಗ ನೀವು ನೋಡಿ, ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇದ್ದಂಥ ಗುಂಡು ಕಲ್ಲೆ, ಈ ಸ್ಟೆಪ್ಸ್ಗೆ ಹಾಕಿರ್ತಕ್ಕಂಥ ಕಲ್ಲುಗಳು ಇದು ಕಲ್ಲೆ, ಕಂಬ ಅದು ಕಲ್ಲು, ಆ ದ್ವಾರಪಾಲಕರು ಅದು ಕಲ್ಲು, ಒಳಗಡೆ ಇರ್ತಕ್ಕಂಥ ಅದು ಕಲ್ಲು. ಆದರೆ ಒಂದೊಂದಕ್ಕೂ ಬೆಲೆ ಜಾಸ್ತಿ, ಅದರ ಪ್ರಾಪ್ತಿನೂ ಜಾಸ್ತಿ. ಇವಾಗ ನೋಡಿ, ಆ ಗುಂಡು ದೇವಸ್ಥಾನ ಪಕ್ಕದಲ್ಲಿ ಇರ್ತಕ್ಕಂಥ ಗುಂಡಿಗೆ ಯಾವ ಉಳಿಯೇಟು ಬಿದ್ದಿಲ್ಲ, ಮತ್ತು ಅದಕ್ಕೇನು ಫಲ? ಮೂತ್ರನೇ ಫಲ. ಈ ಭಕ್ತರಲ್ಲಿ ಹೋಗಲ್ಲ, ಮೂತ್ರ ಮಾಡ್ತಾರೆ ಬರ್ತಾರೆ. ಈ ಮೆಟ್ಟಿಗೆ ಹಾಕಿದಲ್ಲ ಕಲ್ಲು, ಇದಕ್ಕೆ ಅದೇನೋ 100-200 ನೈಸ್ ಮಾಡ್ತಾರೆ. ಅದನ್ನು ಹುಳಿ ಬಿದ್ದಿದೆ, ಅದಕ್ಕೋಸ್ಕರ ಇದಕ್ಕೆ ಮೂತ್ರ ಫಲ ಅಲ್ಲ, ಮತ್ತು ಭಕ್ತರ ಪಾದಗಳು ಬೀಳುತ್ತೆ. ಹೌದಾ? ಅದಕ್ಕಿಂತ ಜಾಸ್ತಿ ಏನು ತಿಂದಿದೆ ಕಂಬಗಳಿಗೆ ಹಾಕಿರ್ತಕ್ಕಂಥ ಕಲ್ಲು. ಅದಕ್ಕೆ ಮಣ್ಣು ಸಿಗಲ್ಲ, ಮೂತ್ರ ಸಿಗಲ್ಲ, ಆದರೆ ಪರಮಾತ್ಮ ತೀರ್ಥ ಪ್ರಸಾದ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ದ್ವಾರಪಾಲಕರಿಗೆ. ಹೌದಾ? ಅದು ದೈವತ್ವಕ್ಕೆ ಹೋಗಿದೆ. ಜಾಸ್ತಿ ಏಟು ತಿಂದಿರೋದು ಒಳಗಡೆ ಇರ್ತಕ್ಕಂಥ ಕಲ್ಲು, ಅದು ಪರಮಾತ್ಮ ಸ್ವರೂಪಕ್ಕೆ ಹೋಗುತ್ತೆ. ಅದೇ ರೀತಿ ನಾವು ಸಂಸಾರದಲ್ಲಿ ಎಷ್ಟು ವರ್ಷ ಅಂದರೆ ಎಷ್ಟು ನೋವು ಅನುಭವಿಸಿದ್ರೆ ಅಷ್ಟನ್ನು ಪರಮಾತ್ಮ ಕಡೆಗೆ ಹತ್ತಿರ ಆಗ್ತದೆ. ಸಾಕಷ್ಟು ಕಷ್ಟ ಅನುಭವಿಸಿ ಪರಮಾತ್ಮ ಕಡೆ ತಿರುಗಬೇಕು, ಇಲ್ಲ ಸಾಕಷ್ಟು ಭೋಗ ಅನುಭವಿಸಿ ತಿರುಗಬೇಕು. ಭಗವಾನ್ ಬುದ್ಧ, ಯೋಗಿ ವೇಮನ, ಇವರೆಲ್ಲ ಭೋಗದಿಂದಲೇ ವೈರಾಗ್ಯ ಬರುತ್ತೆ. ಆದ ಕಾರಣ ಕಷ್ಟ ಇದೆಯೋ ಸುಖ ಇದೆಯೋ ಎರಡೂ ಅನುಕೂಲಗಳು. ಆದ ಕಾರಣ ಯಾರಾದರೆ ಕಷ್ಟದಲ್ಲಿರ್ತಾರೋ ಅವರು ಪರಮಾತ್ಮ ಕಡೆ ತಿರ್ತಾರೆ. ಪರಮಾತ್ಮ ಏನನ್ನ ಮಾಡಪ್ಪ ಅಂತ. ಅವರ ನಂತರ ಇನ್ನು ಕೆಲವರು ಯಾರು ಅರ್ಥಾರ್ಥಿ ಅಂದರೆ ಧನಕಾಮನ ಅಂತಾರೆ. ದುಡ್ಡು, ಬಂಗಾರ, ಭೌತಿಕ ಸಂಪತ್ತು ಬೇಕು ಅಂದಾಗ ನಾವೇನು ಮಾಡ್ತೀವಿ? ಈಗ ಒಂದು ಮಗನಿಗೆ ಕೆಲಸ ಹುಡುಕಬೇಕು, ಸರಿ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಈ ಭಾರತ ದೇಶದಲ್ಲಿ ಲಂಚನೂ ಕೊಡ್ತಿದ್ದಾರೆ, ಯಾಕೆಂದರೆ ಲಂಚ ಕೊಡೋದಕ್ಕೆ ಕೆಲಸ ಆಗೋದೇ ಇಲ್ಲ. ಈಗ ಲಂಚ ಅನ್ನತಕ್ಕ ಶಬ್ದ ಗೊತ್ತಿಲ್ಲ ಅಂದರೆ ಈ ದೇಶದಲ್ಲೇ ಇರಬೇಡ ಅಂತಾರೆ. ಡೆನ್ಮಾರ್ಕ್, ನೈಜೀರಿಯಾ ಅಲ್ಲೆಲ್ಲ ಹೋಗು, ಯಾಕೆಂದ್ರೆ ಡೆನ್ಮಾರ್ಕಲ್ಲಿ ಲಂಚ ಅನ್ನೋ ಶಬ್ದ ಇಲ್ಲ ಅಂತ. ಅಲ್ಲಿಗೆ ಹೋಗು, ಭಾರತ ದೇಶದಲ್ಲಿ ಇರಬೇಡ ಅಂತಾರೆ. ಲಂಚ ತಗೊಳ್ಳಿಲ್ಲ ಅಂತ 15 ಜನ ಸಿವಿಲ್ ಇಂಜಿನಿಯರ್ಸ್ನ ಹತ್ಯೆ ಮಾಡಿದರು. ಯಾತಕ್ಕೆ? ಲಂಚ ತಗೊಳ್ಳಿಲ್ಲ. ಆ ರೀತಿ ಆಗುತ್ತೆ ನಮ್ಮ ದೇಶ. ಕೇಳೋದಿಲ್ಲ. 15 ಜನ ಲಂಚ ತಗೊಳ್ಳಿಲ್ಲ ಅನ್ನೋಕ್ಕೆ ಹತ್ಯೆ ಮಾಡಿದ್ರು. ಯಾರನ್ನ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಕೇಳ್ತಾರೆ, ಯಾಕೆ ಅವರು ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ, ಹತ್ಯೆ ಮಾಡೋದ್ರಲ್ಲಿ. ಕಾಂಟ್ರಾಕ್ಟರ್ಸು, ಅಫಿಷಿಯಲ್ಸು, ಮಿನಿಸ್ಟರ್ಸು. ಆ ಲಂಚ ಅನ್ನತಕ್ಕಂಥದ್ರಲ್ಲಿ ಹೋಗ್ಬಿಟ್ಟಿರ್ತಾರೆ. ಹೌದಾ? ಅಂದಾಗ ಮಗನ ಕೆಲಸ ಹುಡುಕೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ.
ನಾವು ಲಂಚ ಕೊಟ್ಟಿದ್ದೀವಿ, ಅವ್ರು ಯಾರಿಗೋ ಪರಮಾತ್ಮ ಇಷ್ಟೆಲ್ಲ ಮಾಡಿದ್ದೀವಿ, ನಾವೊಂದು 1 ಲಕ್ಷ ಕೊಟ್ಟಿದ್ದೀವಿ ಲಂಚ, ಇನ್ಯಾರನ್ನ ಬಂದು 2 ಲಕ್ಷ ಕೊಟ್ಬಿಟ್ರೆ ಅವ್ರ ಹತ್ರ ಇಸ್ಕೊಳ್ತಾರೆ ಈ ಜನ, ಮತ್ತು ಕೆಲಸ ಅವ್ರಿಗೆ ಕೊಟ್ಬಿಡ್ತಾರೆ, ನನ್ನ ಲಕ್ಷನೂ ಹೋಗುತ್ತೆ, ಕೆಲಸನೂ ಸಿಗೋಲ್ಲ, ಇನ್ಯಾರು ಬಂದಿರೋ ನೋಡ್ಕೋಪ ನೀನು ಅಂತ ಪರಮಾತ್ಮ ಪ್ರಾರ್ಥನೆ ಮಾಡ್ತೀವಿ. ಅಂದರೆ ಇಹಲೋಕದಲ್ಲೇನೋ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನನ್ನಿಂದಲೇ ಸಾಧ್ಯವಿಲ್ಲ, ಪರಮಾತ್ಮ ನೀನು ಬಾ. ಇದು ಆದರೆ ಪರಮಾತ್ಮನ ಕಡೆ ತಿರುಗೋದ್ರಲ್ಲಿ ಇವರೇ ಜಾಸ್ತಿ, ಇವರಿಬ್ಬರೇ ಯಾರು ಅರ್ಥಾರ್ಥಿ ಅರ್ಥಿ ಇವರಿಬ್ಬರೇ ಜಾಸ್ತಿ. ಏನು ನಾವು ದೇವಸ್ಥಾನಕ್ಕೆ ಹೋಗಿ ತೀರ್ಥಯಾತ್ರೆಗೆ ಹೋಗಿ ಪ್ರವಚನ ಕೇಳಿ ಇದರಲ್ಲೇ ಇರ್ತೀವಿ, ಇವರೇ ಜಾಸ್ತಿ. ಆದರೆ ಈಗ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅನುಕೂಲವಾಗುತ್ತೆ, ಅನುಕೂಲವಾಗಲ್ಲ ಅಂತಿಲ್ಲ. ನಮ್ಮ ಶ್ರದ್ಧೆನೇ ಕೆಲಸ ಮಾಡುತ್ತೆ, ಪರಮಾತ್ಮ ತಥಾಸ್ತು ಅಂತ ಅಂದಾಗ ನಮಗೇನಾಗುತ್ತೆ, ಇನ್ನೂ ಆಸೆ ಬೆಳೀತಾ ಹೋಗುತ್ತೆ. ಹೌದಲ್ವ? ನಾವೊಂದು ನಮಸ್ಕಾರ ಹಾಕ್ಕೊಂಡ್ಬಿಟ್ರೆ ಇಷ್ಟು ಪ್ರಾಪ್ತಿ ಆಗುತ್ತೆ ಅಂದರೆ 2 ಹಾಕೊಂಡ್ಬಿಡು, 2 ಹಾಕೊಂಡ್ಬಿಡು ಅಂದ್ಬಿಟ್ಟು ಇನ್ನೂ ಆಸೆ ಬೆಳೆಸ್ಕೊಳ್ತೀವಿ. ಆದರೆ ಆ ರೀತಿ ಆಗಬಾರ್ದು. ಮತ್ತೇನಾಗಬೇಕು ಅಲ್ಲ, ಒಂದು ಸಲ ನಾವು ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಅನುಕೂಲ ಮಾಡ್ತೇವೆ ಪರಮಾತ್ಮ ಅನ್ನೋದಾದರೆ ಆ ಪರಮಾತ್ಮನಲ್ಲಿ ನಾವು ತಿಳ್ಕೊಂಬಿಟ್ರೆ, ಆ ಪರಮಾತ್ಮನೇ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಇನ್ನೆಷ್ಟು ಅನುಕೂಲ ಆಗ್ಬೋದು ಅಲ್ಲ, ಇನ್ನೆಷ್ಟು ಅನುಕೂಲ ಆಗ್ಬೋದು. ಆ ರೀತಿ ಆ ಪರಮಾತ್ಮನಿಗೆ ಯಾರು ತಿಳ್ಕೊಳ್ಳೋದು ಹೇಗೆ ಅನ್ನಕ್ಕಂತ ಆಕಾಂಕ್ಷೆ ಬಂದರೆ ಅವನ್ನ ಜಿಜ್ಞಾಸು ಭಕ್ತಿ, ಜ್ಞಾತುಮಿಚ್ಛ ಜಿಜ್ಞಾಸ. ಆ ಪರಮಾತ್ಮ ಸ್ವಲ್ಪ ತಿಳ್ಕೋಬೇಕು ಅನ್ನತಕ್ಕಂಥ ಆಕಾಂಕ್ಷೆ ಯಾವಾಗಿರ್ತೋ ಅದು ಆ ಆಕಾಂಕ್ಷೆ ಇರತಕ್ಕಂಥ ಮನಸ್ಸಿಗೆ ಭಕ್ತಿ ಅಂತಾರೆ. ಹೌದಾ? ಮತ್ತು ಆ ರೀತಿ ನಮಗೆ ಆಕಾಂಕ್ಷೆ ಬಂದಾಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ತಿಳ್ಕೋಬೇಕಾದ್ರೆ ನಾವೇ ನೇರವಾಗಿ ತಿಳ್ಕೊಬೇಕಾಗುತ್ತೆ. ಮತ್ತು ಗುರುವೇ ಗತಿಯನ್ನು ಮನಸ ತತ್ವ ಗುರುಪಾದ ಮೂಲಕಂತೆ ಕದ ಮೇಲೆ ಮನಸ. ಗುರುವೇ ಗತಿಯನ್ನು ಮನಸ, ಗುರುವಿನ ಗತಿ ಬೇರೆ ಯಾರಿಲ್ಲ. ಯಾಕೆ? ಧನ ಧಾನ್ಯ ಬಂಧು ಭಾಗ್ಯಗಳು ನೇಳು ಘನತ ನೆರಗನಿ ಮಾಯಾ ಕಾರ್ಯಗಳು ಕೊನೆಗೆ ಅಂದು ಮನಸ್ಸುಂಡೆ ತೊಲಗವು ಸಂಕಟಗಳು. ಗುರುವೇ ಗತಿಯನ್ನು ಮನಸ. ಧನ ಧಾನ್ಯ ಬಂಧು ಭಾಗ್ಯ ಏನೇನಿದೆಯೋ ದುಃಖದ ಜಾಲ, ಅದಕ್ಕೆ ಕೊನೆಯೇ ಇಲ್ಲ. ಆದ ಕಾರಣ ಗುರುವೇ ಗತಿಯನ್ನು ಮನಸ್ಸ. ಯಾಕೆ? ಸಮಸ್ಯೆ ಅನ್ನತಕ್ಕಂಥದ್ದು ನಮ್ಮಲ್ಲೇನು ಕೊರತೆ ಇದೆ, ಅದಕ್ಕೋಸ್ಕರ ನಾವು ಒದ್ದಾಡ್ತಿದ್ದೀವಿ. ಇನ್ಯಾರೋ ಸರಿ ಇಲ್ಲ, ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ನಿಜವಾಗಿ ಯಾವುದೂ ಅಲ್ಲ. ಮತ್ತು ಏನಪ್ಪ ಸಮಸ್ಯೆ ಅಂದರೆ ಮರಚಿಟ್ಟು ನೀನು ತಿರುಗಿತಿವೆ. ಜನಕ್ಕೆ ಮರಚಿಟ್ಟು ನೀನು ತಿರುಗಿತಿವೆ. ನೀನೆ ನರುಡನಿ ಮಾಂಸ ಕಾಯ ಮುಂದೆ ನಂಬಿತಿವೆ. ತರುಣದ ಕೊಂದು ಕೋರಿತಿವೆ. ಕೋರಿ ಪರಿಪರಿಯೋನುಲ ಮುಟ್ಟಿ ತಪ್ಪಿತಿವೆ. ಗುರುವೇ ಗತಿಯನ್ನು ಮನಸ್ಸ. ಮರಚಿಟ್ಟು ನೀನು ತಿರುಗಿತಿವೆ. ನಿಜ, ನಾವಿಲ್ಲಿ ಜಗತ್ತಿಗೆ ಬಂದು ಇದು ಅಭಿಮಾನ ಸ್ಥಿತಿನಲ್ಲಿ ಆಮೇಲೆ ಅಭಿಮಾನ ಬೆಳೆಸ್ಕೊಂಡ್ವಿ. ನಾನು ಯಾರು ಅನ್ನೋದಕ್ಕೆ ಮರ್ತೋಗ್ಬಿಟ್ಟೆ. ನಾನು ಯಾರು ಅನ್ನೋದನ್ನು ಮರ್ತೋಗ್ಬಿಟ್ಟೆ. ಮರಚಿಟ್ಟು ನೀನು ತಿರುಗಿತಿವೆ. ನೀನೆ ನರುಡ ಮಾಂಸ ಕಾಯ ಮುಂದೆ ನಂಬಿತಿವೆ. ಈ ಶರೀರನೇ ನಾನು ಅಂತ ಅಂದ್ಕೊಂಡ್ಬಿಟ್ವಿ. ಇದು ಶಾಶ್ವತ ಅಂತ ಅಂದ್ಕೊಳ್ತೀವಿ. ನಮಗೆ ಗೊತ್ತು ಹುಟ್ಟಿದ್ಮೇಲೆ ಸಾಯ್ತೀವಿ ಅಂತ, ಹೌದಾ? ಆದ್ರೂ ಏನು ಅಂದ್ಕೊಳ್ತೀವಿ?
ಅಹರಹ ಯಮಸ್ಥಾನಿಕಂ ಗಚ್ಚಂತಿ ಶೇಷಂ ತಾರು ಮಿಚ್ಚಂತಿ. ಪ್ರತಿ ದಿವಸನೂ ಯಮಸ್ಥಾನಕ್ಕೆ ಒಬ್ಬರು ನೋಡ್ತಾ ಇರ್ತೀವಿ. ಆ ನೋಡೋ ಸಮಯದಲ್ಲಿ ನಾನು ಇರ್ತೀನಿ ಬಿಡು, ನನಗೇನು ಸಾವು ಬರುವ, ಯಾರೋ ಹೋದ್ರೆ ಹೋಗ್ತಾರೆ, ಆಯುಷ್ ಮುಗಿದ್ರೆ ಹೋಗ್ತಾರೆ, ನನಗೆ ಮುಗಿಯೋದಿಲ್ಲ ಆಯುಷು. ಈ ತೆಲುಗುದಲ್ಲಿ ಅಂತಾರೆ, ಅದು ಯಾಕೆ ಬಂತ ಆ ಶಬ್ದ ಗೊತ್ತಿಲ್ಲ. మీకెంత వయస్సు, ನಿಮ್ಗೆ ಎಷ್ಟು ವಯಸ್ಸು ಅಂದರೆ 70 సంవత్సరాలు వచ్చింది ಅಂತಾರೆ. 70 సంవత్సరాలు వచ్చిందా, 70 సంవత్సరాలు పోయిందా? ಆದ್ಮೇಲೆ ನಮಗೇನು ಅನಿಸುತ್ತೆ, ಸಾಯ್ತಿರ್ತಾರೆ, ನಾವು ಶಾಶ್ವತವಾಗಿರ್ತೀವಿ. ಮರೆತು ನೀನು ತಿಳಿಯುತ್ತಿವೆ, ನೀನೆ ನರುಣಿ ಮಾಂಸ ಕಾಯುವುದೇ ನಂಬಿಟ್ಟಿವೆ. ಮತ್ತು ಇದ್ರ ಸುಖಕ್ಕೋಸ್ಕರವಾಗಿ ತರುಣರ ಕೋರುತ್ತಿವೆ. ಅದಿದ್ದೇ ಸುಖ, ಇದಿದ್ದೇ ಸುಖ, ಅವರಿದ್ದೇ ಸುಖ, ಇವರಿದ್ದೇ ಸುಖ ಅಂತ ಸುತ್ತು ಸೇರಿಸ್ಕೊಂಡು ತರುಣರ ಬಂದು ಕೋರುತ್ತಿವೆ. ಕೋರಿ ಪರಿಪರಿಯೋನುಲ ಪುಟ್ಟಿ ಚಂಚಿಸಿವೆ. ಏನಪ್ಪ ಆಯಿತು, ಎಲ್ಲ ಆಸೆಯಿಂದ ಎಲ್ಲ ಮಾಡಿಕೊಂಡ್ವಿ, ಮಾಡಬಾರ್ದೆಲ್ಲ ಮಾಡಿದ್ವಿ, ಪಾಪ ಪುಣ್ಯ ಎರಡನ್ನೂ ಮಾಡಿದ್ವಿ. ಮತ್ತೆ ಶರೀರ ಬಿಟ್ವಿ ಎಲ್ಲ ಬಿಡಿಸ ಪರಮಾತ್ಮ ಯಮಧರ್ಮರಾಯ ಬಿಡಿಸ್ದ. ಮತ್ತೆ ಇನ್ನೊಂದು ಜನ್ಮ ಬಂತು, ಪುನಃ ಜನನವು, ಪುನಃ ಮರಣ, ಪುನಃ ತಾಯಿಯ ಗರ್ಭ ನಿವಾಸವು. ಈ ಸಂಸಾರವು ಬಲು ದುಸ್ಸಾರ, ಕೃಪಯ ತೋರಿ ಕಾಯು ಮುರಾರಿ. ಹೋಗಿ ಹುಟ್ಟಿದ್ವಿ, ಸತ್ವಿ, ಎಷ್ಟು ಸಲ ಹುಟ್ಟಿದ್ವಿ, ಎಷ್ಟು ಸಲ ಸತ್ತೇವೆ. ಅದು ಈ ದೊಡ್ಡಬಳ್ಳಾಪುರದಲ್ಲಾಗಲಿ, ಡೆಲ್ಲಿಲಾಗಲಿ, ಎಲ್ಲಾಗಲಿ ಸುಖವಾಗಿ ಜೀವನ ಮಾಡ್ತಿದ್ದೀವಿ. ಎಷ್ಟು ಸಲ ಹುಟ್ಟಿದ್ವಿ, ಎಷ್ಟು ಸಲ ಸತ್ತೇವೆ, ಸುಖವಾಗಿ ಜೀವನ ಮಾಡ್ತಿದ್ದೀವಿ. ನನ್ನ ಹತ್ರ ಇದೆಯೋ, ಜಠರದ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದ ದುಃಖವೇ ದುಃಖವು. ಈಗಿನ ಕಾಲಕ್ಕಂತ ಎಷ್ಟು ರೋಗಗಳು, ಹಿಂದಿನ ಕಾಲಕ್ಕೂ ಇತ್ತು ನಮಗೆ ಗೊತ್ತಾಗ್ತಿದ್ದೀವೋ ಅಥವಾ ಈ ಸೈಂಟಿಸ್ಟ್ ಇವಾಗ ಕಂಡುಹಿಡಿದು ಹೇಳ್ತೀರೋ, ಒಟ್ಟಿನಲ್ಲಿ ಎಷ್ಟು ರೋಗಗಳು, ಬಿ ಪಿ, ಶುಗರು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಸೋಡಿಯಂ ಡೆಫಿಷಿಯನ್ಸಿ, ಪಾರ್ಕಿನ್ಸನ್ನು, ಅದು ಯಾವ್ಯಾವುದು. ಅಂದರೆ ತಾಯಿ ಗರ್ಭದಲ್ಲಿದ್ದಾಗ ಪ್ರಾರಂಭ ಆಗುತ್ತೆ ದುಃಖ. ಮತ್ತೆ ಅಂತ್ಯಕ್ರಿಯೆ ತನಕ ಓಡಾಡ್ತಿರ್ತೀವಿ. ಇವತ್ತು ಯಾರೋ ಹೇಳ್ತಿದ್ರು, ಅಳ್ತಾ ಬರ್ತೀವಿ, ಅಳ್ತಾ ಹೋಗ್ಬೇಕು ಅಂತ. ಅಲ್ಲ, ಅಳ್ತಾ ಬರ್ತೀವಿ. ನಾವು ಅಳ್ತಾ ಬಂದರೆ ನಮ್ಮನ್ನು ನೋಡಿ ಎಲ್ಲ ನಿಂತಾರೆ. ಗೊತ್ತಾಗುತ್ತಾ ನಿಮಗೆ? ಹುಟ್ಟಿದ ಮಗು ಅಂದರೆ ಅದು ಅಳ್ತಿರುತ್ತೆ, ಎಲ್ಲರೂ ನೋಡಿ ನಿಂತಾರೆ. ಹೌದಾ? ನಾವು ಹೋಗಬೇಕಾದ್ರೆ ನಾವು ಅಳ್ತಿರ್ತೀವಿ, ನಮ್ಮನ್ನು ನೋಡಿ ಬೇರೆಯವರು ಅಳ್ತಾರೆ. ವ್ಯರ್ಥ ಜೀವನ ಅಲ್ಲ. ಅಳ್ತಾ ಬರ್ತೀವಿ, ನಗುತ್ತಂತ ಹೊರಟೋಗ್ಬೇಕು, ನಗುತ್ತಂತ ಹೊರಟೋಗ್ಬೇಕು. ಗೃಹಸ್ಥ ಜೀವನದಲ್ಲೂ ಸಾಧ್ಯ ಇಲ್ಲ. ರಾಣಿಬೆನ್ನೂರಲ್ಲಿ ನಾರಾಯಣರಾವ್ ದೇಶಪಾಂಡೆ ಅಂತ ಒಬ್ಬರಿದ್ದರು. ಅವರು ಒಂದು ಸಲ ಸಚ್ಚಿದಾನಂದ ಪ್ರವಚನ ಕೇಳ್ತಾರೆ, ಹೊಳೆನರಸೀಪುರ ಸಚ್ಚಿದಾನಂದ ಸರಸ್ವತಿ ಪ್ರವಚನ ಕೇಳ್ತಾರೆ. ಅವರು ಬೇಸಾಯ ಮಾಡಿಕೊಂಡಿದ್ದರು, ಬ್ರಾಹ್ಮಣರು ಬೇಸಾಯ ಮಾಡ್ತಿದ್ರು ಮತ್ತು ಬಂಗಾರದ ಆಭರಣಗಳು ಒತ್ತೆ ಇಟ್ಕೊಳ್ತಿದ್ರು ಬಡ್ಡಿಗೋಸ್ಕರ. ಇವೆರಡು ಕೆಲಸ ಮಾಡ್ತಿದ್ರು. ಒಂದು ಸಲ ಪ್ರವಚನ ಕೇಳ್ತಾರೆ, ಹಚ್ಚಿ ಇಷ್ಟೊಂದು ನಾವು ಆನಂದವಾಗಿರ್ಬೇಕಾದ್ರೆ ನಮ್ಮ ಒಳಗಡೆ ಯಾಕೆ ವ್ಯವಹಾರ ಇಲ್ಲ ಅಂತ ಅವತ್ತೆಲ್ಲ ನಿಲ್ಲಿಸ್ತಿದ್ರು. ಯಾರ್ಯಾರು ಬಂಗಾರ ಒತ್ತೆ ಇಟ್ಟಿದ್ದು ಎಲ್ಲರನ್ನು ಕರೆದು ವಾಪಸ್ ಕೊಟ್ಟು ಎಲ್ಲರನ್ನ ಕರೆದು ವಾಪಸ್ ಕೊಟ್ಬಿಟ್ರು. ಆ ಬೇಸಾಯ ಅದೆಲ್ಲ ಮಕ್ಕಳುಗಳು ನೀವು ಮಾಡಿಸ್ಕೊಳ್ಳಿ, ನನಗೆ ಸಾಕಂತ. ಮತ್ತು ಅವತ್ತಿನಿಂದ ಶರೀರ ಬಿಡೋ ತನಕ ಈ ಅಧ್ಯಾತ್ಮ ಚಿಂತನೆಯಲ್ಲೇ ಇತ್ತು. ಬೆಳಗ್ಗೆ ಹೇಳೋದು, ಗಾಯತ್ರಿ ಅನುಷ್ಠಾನ ಮಾಡೋದು,
ಓದ್ತಾ ಕೂತಿರೋದು, ಟಿಫನ್ನು ಊಟ ಕೊಟ್ಟರೆ ತಗೊಳ್ಳೋದು, ನಾನು ಸುಮ್ಮನೆ ಆಗಿರೋದು. ಏನು ಗಲಾಟೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಹೆಣ್ಮಕ್ಳು ಮನೆಗೆ ಬಂದರೆ ಅವ್ರಿಗೆ ಗೊತ್ತೂ ಇರಲಿಲ್ಲ ಎಷ್ಟು ಮಕ್ಕಳು ಏನು ಓದ್ತಾರೆ, ಕೇಳ್ತಾ ಇರಲಿಲ್ಲ. ಒಂದು ವೇಳೆ ಮಾತಾಡಿದ್ರೆ ಮಕ್ಕಳನ್ನ, ಗಂಡು ಮಕ್ಕಳನ್ನಾಗಿ ಹೆಣ್ಮಕ್ಳನ್ನಾಗಿ ಮಾತಾಡ್ಸಿದ್ರೆ ಭಗವದ್ಗೀತೆ ಓದ್ತೀಯಾ, ಧ್ಯಾನ ಮಾಡ್ತೀಯಾ? ಅವ್ರು ಹೇಳೋರು, ಏನಪ್ಪ ನಾವು ಬಾಂಬೆ ಪುನಃ ಅಲ್ಲಿದ್ದವರು ಅಷ್ಟು ದೂರದಿಂದ ಬರ್ತೀವಿ, ನೀವು ಸ್ಥಿತಿ ಏನು ಗತಿ ಏನು ಅಂತ ಕೇಳೋಲ್ಲ, ನಿಮ್ಮ ಮಕ್ಳು ಏನು ಓದ್ತಾರೆ ಏನು ಅಂತ ವಿಚಾರಿಸಲ್ಲ, ಎಷ್ಟು ಮಕ್ಕಳು ಏನು ಓದ್ತಾರೆ ಅಂತ ವಿಚಾರಿಸಲ್ಲ, ಇದೇನೋ ಭಗವದ್ಗೀತೆ ಅಂತ ಧ್ಯಾನ. ನೋಡು, ಆ ಸ್ಥಿತಿ ಗತಿ, ಮಕ್ಕಳು ಏನು ಓದ್ತಾರೆ ಏನಾಗ್ತಾರೆ ಇವೆಲ್ಲ ಅವ್ರವ್ರ ಪ್ರಾರಂಭ ಪ್ರಕಾರ ನಡ್ಕೊಂಡು ಹೋಗುತ್ತೆ. ನೀನು ತಲೆಗೆ ಹಾಕೋಬೇಡ, ಸುಮ್ಮನೆ ಅದನ್ನೆಲ್ಲ ಒಚ್ಚಾಡ್ತೀಯ. ಏನೋ ಓದ್ತಾರೆ ಓದಲಿ, ಎಷ್ಟು ಓದಷ್ಟು ಸಾಕು, ಅವೆಲ್ಲ ತಲೆಗೆ ಹಾಕೋಬೇಡ. ಭಗವದ್ಗೀತೆ ಓದಿ, ಇಲ್ಲಿರೋ ತನಕ ನಾನು ಹೇಳ್ಕೊಡ್ತೀನಿ, ಧ್ಯಾನ ಮಾಡು. ಇದೇ ರೀತಿ ಇತ್ತು, ಏನು ಹಚ್ಕೊಳ್ತಿದ್ದಿಲ್ಲ. ಕೊನೆಗೆ ಸಾಯಂಕಾಲ ಬಂತು, ಏನು ಹೇಳ್ತೀನಿ, ಅಳ್ತಾ ಬರ್ತೀವಿ, ನಗತ್ತ ಹೊರಟೋಗ್ಬೇಕನ್ನ ಕೇಳ್ತೀನಿ. ಸಾಯೋ ಸ್ಥಿತಿ ಬಂತು, ನಂಚಿನ ಮೇಲೆ ಮಲಗಿದರೆ ಸುತ್ತಲೂ ಬಂದು ಬಡಗ ಮಕ್ಕಳು ಎಲ್ಲ ನಿಂತ್ಕೊಂಡು ನಾರಾಯಣ ಅನ್ನಪ್ಪ, ಶಿವ ಅನ್ನಪ್ಪ ಅಂತೀಯಾರು. ಸುಮ್ಮನೆ ಇರೋಣ, ನಾನು ಎಲ್ಲಿರ್ಬೇಕು ಅಲ್ಲಿದ್ದೀನಿ, ನನ್ನ ಕೆಳಿಬೇಡಿ. ಯಾವ್ದು ಬಂದಿದೆಯೋ ಅದು ಹೋಗುತ್ತೆ. ಅರ್ಥವಾಗುತ್ತೆ ನಿಮಗೆ? ಯಾವ್ದು ಬಂದಿದೆಯೋ ಅದು ಹೋಗುತ್ತೆ. ಯಾವ್ದು ಬಂದಿದೆ ಹೋಗುತ್ತೆ. ನಾನು ಎಲ್ಲಿರ್ಬೇಕು ಅಲ್ಲಿದ್ದೀನಿ. ಅದೇ ಚೆನ್ನಾಗಿ ಅಂತೀನಿ, ಶ್ರವಣ ಮಾಡಿ ಚೆನ್ನಾಗಿ ತಿಳ್ಕೊಂಡಿದ್ದು ಆ ಸ್ವಸ್ತು ಇದ್ದೀನಿ. ಇದು ಹೋಗುತ್ತೆ ಅಂತ ನೀವೇನು ಒತ್ತಾಡಬೇಡಿ. ನನಗೂ ಏನು ಹೋಗುತ್ತೆ ಅಂತ ದುಃಖ ಇಲ್ಲ. ಎಲ್ಲ ಆನಂದವಾಗಿರಿ, ನಾನು ಆನಂದ ಹೊರಟೋಗ್ತೀನಿ. ಅದು ಸಾತ್ವಿಕವಾದ ಜೀವನ ಅಂದರೆ. ಸಾಕ್ರೆಟೀಸು ಇನ್ನು 2 ಗಂಟೆಗೆ ವಿಷ ಸಾಯಿಸಬೇಕು ಅಂತ ಗೌರ್ಮೆಂಟ್ ನಿಶ್ಚಯ ಮಾಡಿರ್ತಾರೆ. ಈ ಥರ ಶಿಷ್ಯನ ಕೂಡಿಸ್ಕೊಂಡು ಆನಂದ ಮಾತಾಡ್ತಿರ್ತಾರೆ. ನನ್ನಂತ ನಾನು ಒಬ್ಬ ಶಿಷ್ಯ, ಇವ್ರಿಗೆ ಗೊತ್ತಿಲ್ವೇನೋ, 2 ಗಂಟೆ ಪ್ರಾಣ ಹೋಗುತ್ತೆ, ಇವ್ರಿಗೆ ಗೊತ್ತಿಲ್ವೇನೋ, ಇಷ್ಟು ಆನಂದ ಮಾತಾಡ್ತೀವಿ ಅಂತ ಹೇಳ್ತಾನೆ. ಗೌರ್ಮೆಂಟ್ನವರು ನಿಶ್ಚಯ ಮಾಡಿದರೆ ಇನ್ನು 2 ಗಂಟೆ ಆದರೆ ನೀವು 2 ಗಂಟೆಗೆ ನೀವು ವಿಷ ಕೊಟ್ಟು ಸಾಗಿಸ್ತಾರೆ. ಈಗಾಗಲೇ 1 ಗಂಟೆ ಆಗೋಗಿದೆ, ಇನ್ನೊಂದು ಗಂಟೆ ನೀರೋದು ಅಂತ ಅವ್ರು ಹೇಳ್ತಾರೆ. ನೋಡಪ್ಪ, ಗೌರ್ಮೆಂಟ್ ವಿಷ ಕೊಡ್ತಿದ್ದಾರೆ, ಒಟ್ಟು ಇದೊಂದು ದಿವಸ ಹೋಗುತ್ತೆ, ಹೌದಾ? ಅದಕ್ಕೆ ಯಾಕೆ ಓಡಾಡಬೇಕು ಅಂತಾರೆ. ಆಮೇಲೆ ಇನ್ನೊಬ್ಬ ಯಾರು ಕೇಳ್ತಾರೆ, ನಿಮ್ಮನ್ನು ಎಲ್ಲಿ ಸಮಾಧಿ ಮಾಡಿ, ನೀವು ಹೊರಟೋದ್ಮೇಲೆ ನಿಮ್ಮನ್ನು ಎಲ್ಲಿ ಸಮಾಧಿ ಮಾಡಬೇಕು ಅಂತ. ಈಗಿನ ಕಾಲಕ್ಕಾದರೆ ಎಂದರೋ ಮಹಾನುಭಾವರು, ಪ್ರತಿಯೊಬ್ಬ ಸ್ವಾಮಿಗಳು ಒಂದು ಗುಂಡಿ ತೋಡಿಸ್ಕೊಂಡು ಅದಕ್ಕೆ ಟೈಲ್ಸ್ ಎಲ್ಲ ಹಾಕ್ಕೊಂಡು ದೀಪನೂ ಹಾಕ್ಸಿರ್ತಾರೆ. ಸಮಾಧಿಗಾದ್ರೆ ರೆಡಿ ಮಾಡಿಕೊಡ್ತಾರೆ. ಇದು ನಾನೆಲ್ಲ ಅಂತೀಯ, ಎಲ್ಲನೂ ಹೋಗಿ ಬಿಡು, ನಾನು ಹೋದ್ಮೇಲೆ ಇದಕ್ಕೆ ಪೂಜೆ ನಡಿಬೇಕು ಅಂತಾರೆ. ಅಭಿಮಾನ ಹೋಗಲ್ಲ. ಅದೇ ಸಾಕ್ರೆಟೀಸ್ ಹೇಳ್ತಾರೆ, ನಿಮ್ಮನ್ನು ಎಲ್ಲಿ ಸಮಾಧಿ ಮಾಡಬೇಕು ಅಂತ ಕೇಳ್ತಿದ್ದೀರಾ, ಇಷ್ಟು ವರ್ಷ ಕಾಲ ನಾನು ಉದ್ದೇಶ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ, ಮತ್ತೊಮ್ಮೆ ಯೋಚನೆ ಮಾಡಿ. ನಾನೊಂದು ಯಾವುದು ಯೋಚನೆ ಮಾಡಿ, ಆಮೇಲೆ ಅದನ್ನು ಎಲ್ಲಿ ಸಮಾಧಿ ಮಾಡ್ತಾರೆ ನೋಡಿ. ನಾನು ಅನ್ನತಕ್ಕಂಥ ಅಖಂಡ ಸ್ವರೂಪವನ್ನು ಎಲ್ಲಿ ಸಮಾಧಿ ಮಾಡ್ತೀರ ನೀವು? ನಾನು ಅಲ್ಲಂತೆ ಇದನ್ನು ಸಮಾಧಿ ಮಾಡ್ತೀರ? ಬಿಟ್ಬಿಡಿದನ್ನ ನನ್ನ ಸಮಾಧಿ ಮಾಡಬೇಕು ಯೋಚನೆ ಮಾಡಿ. ಅದನ್ನು ಮಾಡೋಕ್ಕಾಗೋದಿಲ್ಲ. ಆನಂದವಾಗಿ ಪ್ರಾಣ ಬಿಟ್ಬಿಡ್ತಾರೆ. ಅಂದರೆ ಅಳ್ತಾ ಬಂದ್ವಿ, ನಗತ್ತಂತ ಜೀವನ ಮಾಡಬೇಕು, ನಗತ್ತಂತ ಹೊರಟೋಗ್ಬೇಕು, ನಾವು ಆನಂದವಾಗಿರ್ಬೇಕು, ನಮ್ಮ ಜೊತೆಗೆ ಯಾರಿದ್ರೂ ಆನಂದವಾಗಿರ್ಬೇಕು, ಹೌದಾ? ಆ ರೀತಿ ಆ ಪರಮಾತ್ಮ ಸ್ವಲ್ಪ ತಿಳ್ಕೋಬೇಕಾದ್ರೆ ಗುರುನೇ ಗತಿ. ಯಾಕೆ ನಮ್ಮನ್ನು ನಾವು ಮರೆತುಬಿಟ್ಟಿದ್ದೀವಿ. ಈ ವ್ಯವಹಾರಿಕ ಜೀವನದಲ್ಲಿ ಆನಂದ ಅನ್ನತಕ್ಕ ಕಾರಣಕ್ಕಾಗಲ್ಲ. ಬಟ್ ಆ ಗುರುನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆ ರೀತಿ ಪ್ರಯತ್ನ ಮಾಡತಕ್ಕಂಥವ್ರನ್ನು ಇಲ್ಲಿ ಜ್ಞಾನಿ ಅಂತ ತಗೊಂಡಿದ್ದಾರೆ ಭಾಷೆಯಲ್ಲಿ. ಜಿಜ್ಞಾಸು ಭಗವತ್ತತ್ವಂ ಜ್ಞಾತು ಇಚ್ಛತಿಯ ಅರ್ಥಾತಿ ಧನಕಮ ಜ್ಞಾನಿ ವಿಷ್ಣೋ ತತ್ವವಿತ್ ಹೇ ಪರದರ್ಶವ. ಯಾರಾದರೆ ಪರಮಾತ್ಮ ತಿಳ್ಕೋಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರೋ, ಮತ್ತು ಯಾರು ಪರಮಾತ್ಮ ಸ್ವಲ್ಪ ತಿಳ್ಕೊಂಡಿದ್ದಾರೋ ಆ ಜ್ಞಾನಿನೇ ನನಗೆ
ಈ 4 ಜನ ಇರ್ತಾರೆ ಅಂತ ಹೇಳ್ತಾ ಈ 4 ಜನದಲ್ಲಿ ಮುಂದಿನ ಶ್ಲೋಕ ನೋಡಿ. ನಿಮಗೆ ಪುಸ್ತಕ ನೋಡಲಿಕ್ಕಾಗುತ್ತೋ ಇಲ್ಲ ಹೇಳಿ. ಅದರಲ್ಲಿ ಹೇಳ್ತಾರೆ 18ನೇ ಶ್ಲೋಕ. ಈಗ ನಾವು 16 ಆಯಿತು. 17 ಶ್ರೀ ಭಗವಾನುವಾಚ ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಜಿಜ್ಞಾನಿನೋತ್ಯರ್ಥಃ ಅಹಂ ಸ ಮಮ ಪ್ರಿಯಃ. ಶ್ರೀ ಭಗವಾನುವಾಚ ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಜಿಜ್ಞಾನಿನೋತ್ಯರ್ಥಂ ಅಹಂ ಸ ಮಮ ಪ್ರಿಯಃ. ಆ 4 ಜನದಲ್ಲಿ ಅಂದರೆ ಯಾರ್ಯಾರು 4 ಜನ? ಶಾಸ್ತ್ರಿ, ಜಿಜ್ಞಾಸು. ಈ 4 ಜಿಜ್ಞಾಸು ಜ್ಞಾನಿ. ಇವರಲ್ಲಿ ಚತುರ್ಣಾಂ ಮಧ್ಯೆ ಜ್ಞಾನಿ ತತ್ವವಿತ್ವಾತ್ ನಿತ್ಯಯುಕ್ತ ಭವತಿ. ಆ ತತ್ವ ತಿಳ್ಕೊಂಡಿರ್ತಕ್ಕಂಥವನು ನಿತ್ಯ ಸ್ವರೂಪನಾಗಿ ಇರ್ತಾನೆ. ಏಕಭಕ್ತಿಶ್ಚ ಅನ್ಯಸ್ಯ ಭಜನೀಯ ಸದರ್ಶನ. ಪರಮಾತ್ಮ ಸ್ವರೂಪ ತಿಳ್ಕೋಬೇಕು ಅನ್ನತಕ್ಕಂಥ ಬಿಟ್ಟರೆ ಮನಸ್ಸಿನ್ಯಾವುದಕ್ಕೂ ಹೋಗಲ್ಲ ಅವರಿಗೆ. ಅತಃ ಸ ಏಕಭಕ್ತಿ, ಒಂದರಲ್ಲೇ ಭಕ್ತಿ ಇರತಕ್ಕಂಥವನು. ಮತ್ತು ವಿಶಿಷ್ಯತೆ, ಆ ರೀತಿ ಬೇರೆ ಇನ್ಯಾವ ಆಸೆನೂ ಇದ್ದೀರ, ಕೇವಲ ಪರಮಾತ್ಮ ಸ್ವರೂಪ ತಿಳ್ಕೊಡತಕ್ಕಂಥ ಜೀವನ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಜೀವನ. ಆಧಿಕ್ಯಂ ಆಪದ್ಯತೆ ಅತಿಚ್ಯತೆ ಪ್ರಿಯ ಹಿ ಯಸ್ಮಾತ್ ಅಹಂ ಆತ್ಮ ಜ್ಞಾನಿನಃ. ಆ ಜ್ಞಾನಿ ಯಾರಿದಾರೋ ಅವ್ರಿಗೆ ನಾನೇ ಆತ್ಮ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನೇ ಅವ್ರ ಸ್ವರೂಪ. ಅತಃ ತಸ್ಯ ಅಹಂ ಅತ್ಯರ್ಥ ಪ್ರಿಯ. ಆದ ಕಾರಣ ಅವರು ನಮಗೆ ಭಾಳ ಪ್ರಿಯ. ಕೃಷ್ಣ ಪರಮಾತ್ಮನಿಗೂ ಜ್ಞಾನಿಗೂ ವ್ಯತ್ಯಾಸ ಅನ್ನತಕ್ಕನಿಲ್ಲ. ಇಬ್ಬರು ಅದೇ ಸ್ವರೂಪದಲ್ಲೇ ನಿಂತಿರ್ತಾರೆ. ಆದ ಕಾರಣ ಭಾಳಷ್ಟು ಪ್ರಿಯ. ಪ್ರಸಿದ್ಧಂ ಈ ಲೋಕೆ ಆತ್ಮ ಪ್ರಿಯೋ ಭವತಿ. ನಮಗೆ ನಿಜವಾಗಿ ಯಾವುದಪ್ಪ ಪ್ರಿಯವಾಗಿರ್ತಕ್ಕಂಥ ವಸ್ತು? ಸಾಮಾನ್ಯ ಹೇಳ್ತೀವಿ ಹೆಂಡತಿ ಭಾಳ ಪ್ರಿಯ, ಗಂಡ ಭಾಳ ಪ್ರಿಯ. ಅಂದರೆ ಸಮಾಜದಲ್ಲಿ ಪ್ರಿಯವಾಗಿರ್ತಕ್ಕಂಥ ವಸ್ತು ಅಂದರೆ ಗಂಡ ಹೆಂಡತಿ ಅಂತ. ಅದು ಕೂಡ ಎಷ್ಟು ಮಾತ್ರ ಇರುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೊದಲು ಮಲ್ಲಿಗೆ ತಂದ, ಬರ್ತಾ ಬದಲು ತಂದ ಅಂತ. ಗಂಡ ಹೆಂಡತಿ ಇಬ್ರು ತಾಜ್ ಮಹಲ್ ನೋಡಕ್ಕೆ ಹೋದ್ರೆ ಅವ್ನ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬಂದ. ಶಹಜಾನು ಮಮತಾಜ್ ಮೇಲೆ ಪ್ರೇಮಕ್ಕೋಸ್ಕರ ಎಲ್ಲ ಕಟ್ಟಿಸ್ತಾ ಅಂತ ಎಲ್ಲ ತೋರಿಸ್ಕೊಂಬಂದ. ಮತ್ತು ಇಬ್ಬರು ಬದುಕು ಕೂತ್ಕೊಂಡ್ರು. ಈಗ ಕೇಳಿದ್ರಂತೆ, ನಾನು ಸತ್ತರೆ ನೀವೇನು ಕಟ್ಟಿಸ್ತೀವಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮುಂಚೆ ನೀನು ಸತ್ತರೆ ತಾನೆ ನಾನು ಯೋಚನೆ ಮಾಡೋದು, ಹೋದ ಇಷ್ಟು ಮಾತ್ರ ಇರುತ್ತೆ ಸಂಬಂಧ ಅನ್ನತಕ್ಕಂಥ. ಪ್ರಿಯವಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ಸಮಾಜದಲ್ಲಿ ಆ ಪತಿ ಪತ್ನಿಯರ ಪ್ರೇಮನೇ ಭಾಳಷ್ಟು ಉನ್ನತ ಅಂದ್ರೂ ಅದು ಇಷ್ಟು ಮಾತ್ರ ಇರುತ್ತೆ. ಅವ್ರು ನೀವು ಸತ್ತಾನೆ ನಾನು ಯೋಚನೆ ಮಾಡೋದು ಅಂತ. ಅವ್ರು ಮಾತ್ರ ಅಲ್ಲ, ಹೆಂಗಸರು ಅಷ್ಟೇ. ಗಂಡ ಕೇಳ್ತಾನಂತೆ, ಬಂಗಾರ ಅಂದರೆ ನಿಮ್ಗೆ ಇಷ್ಟನೋ ಅಥವಾ ನಾನು ಅಂದರೆ ಇಷ್ಟನೋ ಅಂತ. ಯಾಕೆ ಈ ಸಂದೇಹ ಬಂತು ನಿಮಗೆ ಯಾಕೆ ಈ ಸಂದೇಹ ಬಂತು? ನೀವಂದ್ರೆ ಇಷ್ಟ ನನಗೆ, ಯಾಕೆ ಬಂಗಾರ ತೆಕ್ಕೊಡ್ತೀರ? ನಿಜವಾಗ್ಲೂ ಯಾವುದು ಪ್ರಿಯವಾದಂದರೆ ಯಾಜ್ಞವಲ್ಕ್ಯ ಮಹರ್ಷಿ ಹೇಳ್ತಾರೆ, ನವಾರೆ ಪತ್ಯ ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ನವಾರೆ ಜಾಯಾಯ ಕಾಮಾಯ ಜಾಯ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ ನವಾರೆ ಪುತ್ರಾಣ ಕಾಮಾಯ ಪುತ್ರ ಪ್ರಿಯ ಭವತಿ ಆತ್ಮನಸ್ತು ಕಾಮ. ಒಂದೊಂದೇ ಹೇಳ್ಕೊಂಬರ್ತಾರೆ. ಗಂಡ ಹೆಂಡತಿಯನ್ನು ಪ್ರೇಮಿಸ್ತಾನೆ ಅಂದರೆ ಹೆಂಡತಿಗೋಸ್ಕರ ಅಲ್ಲ, ತನಗೋಸ್ಕರವೇ.
ಹೆಂಡತಿ ಗಂಡನ ಪ್ರೇಮಿಸ್ತಾಳೆ ಅಂದರೆ ತನಗೋಸ್ಕರವೇ, ಅವ್ರಿಗೋಸ್ಕರ ಅಲ್ಲ. ಯಾಕೆಂದರೆ ಪ್ರಿಯವಾಗಿರ್ತಕ್ಕಂಥ ವಸ್ತು ನಾನೇ, ನನಗೋಸ್ಕರ ಇವರೆಲ್ಲ ಪ್ರಿಯ. ಒಂದು ವೇಳೆ ನನಗೇನು ತೊಂದರೆ ಬಂತು ಅಂದರೆ ಯಾರೂ ಪ್ರಿಯವಲ್ಲ. ಎಲ್ಲಿ ತನಕ ನನಗೆ ಅನುಕೂಲವಾಗಿರ್ತಾರೋ ಅಲ್ಲಿ ತನಕ ಪ್ರಿಯ. ಆದ ಕಾರಣ ಪ್ರಿಯವಾಗಿರ್ತಕ್ಕಂಥ ಆತ್ಮವೇ. ಸೊ ಜ್ಞಾನಿ ಆಗಿರ್ತಕ್ಕಂಥನು ತನ್ನ ಆತ್ಮವನ್ನು ತಿಳ್ಕೊಂಡಿರ್ತಾನೆ. ಆತ್ಮ ಸ್ವರೂಪ ಕೃಷ್ಣ ಸ್ವರೂಪ ಆದ ಕಾರಣ ಕೃಷ್ಣನಿಗೂ ಜ್ಞಾನಿಗೂ ಯಾವ ವ್ಯತ್ಯಾಸ ಅನ್ನತಕ್ಕಂತಿಲ್ಲ. ನನಗೆ ನಾನು ಪ್ರಿಯ, ಸೊ ಜ್ಞಾನಿ ಆಗಿರ್ತಕ್ಕಂಥನೇ ಪ್ರಿಯ ಅನ್ನತಕ್ಕಂತ ಹೇಳಿ, ತಸ್ಮಾತ್ ಜ್ಞಾನಿನ ಆತ್ಮತ್ವಾತ್ ವಾಸ್ಯ ಪ್ರಿಯ ಭವತಿ ಸಚ ಜ್ಞಾನಿ ಮಮ ವಾಸುದೇವಸ್ಯ ಆತ್ಮ ಇತಿ ಮಮ ಅತ್ಯರ್ಥಂ ಪ್ರಿಯ. ಮತ್ತೆ ಒಂದು ಸಂದೇಹ ಬರುತ್ತೆ. ತರ್ಹಿ ಅಂದರೆ ಜ್ಞಾನಿ ಪ್ರಿಯ ಅಂದರೆ ವಿಜ್ಞಾನದ 3 ಜನ ಪ್ರಿಯ ಅಲ್ವೋ ಅಂದರೆ ಪ್ರಿಯನೇ. ಯಾವ ರೀತಿ ಅಂದರೆ 15ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ಉದಾರ ಸರ್ವ ಏವೈತೆ ಜ್ಞಾನಿ ಸ್ವಾತ್ಮಯಮೇ ಮತಂ ಆಶ್ರಿತ ಸಹಿಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮಯಮೇ ಮತಂ ಆಸ್ಥಿತ ಸಹಿಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಜ್ಞಾನಿಯಾಗಿರ್ತಕ್ಕಂಥನು ನನ್ನ ಆತ್ಮನೇ, ಏಕೆಂದರೆ ಆತ ಯುಕ್ತಾತ್ಮನಾಗಿ ನಾನೇ ಉತ್ತಮ ಗತಿಯೆಂದು ನನ್ನನ್ನು ಆಶ್ರಯಿಸಿರುವನು. ಇವರೆಲ್ಲರೂ ಈ 3 ಬಗೆಯನ್ನು ಉದಾಹರಣೆ ಮೇಲುಗೈಯಾದವರೇ ನನಗೆ ಪ್ರಿಯರೇ. ಎಲ್ಲರೂ 4 ಜನ ಪ್ರಿಯನೇ. ಅರ್ಥೋ ಅರ್ಥಾರ್ಥಿ ಜಿಜ್ಞಾಸು ಇವರು ಪ್ರಿಯನೇ. ಆದರೆ ಜ್ಞಾನಿ ಏಕೆಂದರೆ ನನ್ನ ಭಕ್ತನನ್ನು ಯಾವನು ವಾಸುದೇವನ ನನಗೆ ಪ್ರಿಯನಲ್ಲದೆ ಹೋಗುವುದಿಲ್ಲ. ಯಾರೇ ನನಗೆ ಭಕ್ತರೋ ಅವ್ರು ನನಗೆ ಪ್ರಿಯವಲ್ಲದಿರ ಹೋಗಲ್ಲ. ಅದೇ ಭಕ್ತ ಅಲ್ಲದೇ ಇದ್ದರು ಅವರು ಪರಮಾತ್ಮ ಪ್ರಿಯನೇ, ಬಟ್ ಅವರೇ ಒಪ್ಪಲ್ಲ. ಸರಿ ಸುಮ್ಮನಿರ್ತಾನೆ ಅಷ್ಟೇ. ಆದರೆ ಜ್ಞಾನಿ ಅತ್ಯಂತ ಪ್ರಿಯನಾಗಿರುವುದು. ಜ್ಞಾನಿ ಸಾಕಷ್ಟು ಪ್ರಿಯ ಎಂದಕ್ಕಂತ. ಯಾಕಂದರೆ ಅವನಲ್ಲಿ ಆ ಪ್ರಿಯವಾಗಿರತಕ್ಕಂಥ ವಿಶೇಷ. ಅದಕ್ಕೆ ಎಂದರೆ ಭಗವಂತನು ಹೇಳ್ತಾನೆ, ಜ್ಞಾನಿಯು ನನ್ನ ಆತ್ಮನೇ, ನನಗಿಂತ ಬೇರೆಯಲ್ಲ ಎಂದು ನನ್ನ ಮತವು ನಿಶ್ಚಯವು. ಏಕೆಂದರೆ ಆ ಜ್ಞಾನಿಯು ನಾನೇ ಭಗವಂತನಾದ ವಾಸುದೇವನು, ನಾನು ಬೇರೆಯಲ್ಲ ಹೀಗೆಂದು ಯುಕ್ತಾತ್ಮನಾಗಿ ಎಂದರೆ ಚಿತ್ತ ಸಮಾಧಾನ ಹೊಂದಿದವನಾಗಿ ಪರಬ್ರಹ್ಮವಾದ ನನ್ನನ್ನೇ ಹೋಗಿ ಸೇರಬೇಕಾದದ್ದು ಹೆಚ್ಚಿನ ಗತಿ ಎಂದು ಇರುವುದಕ್ಕೆ ಹೊರಟಿರುತ್ತಾನೆ. ಆ ಜ್ಞಾನಿ ಆಗಿರ್ತಕ್ಕಂಥನು ನಾನೇ ಪರಮಾತ್ಮ ಸ್ವರೂಪ ಅಂತ ಆ ಒಂದು ಸ್ಥಿತಿನ ಸೇರಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ. ಆ ಸ್ಥಿತಿ ಸೇರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವನು, ಆ ಸ್ಥಿತಿನಲ್ಲಿ ನಿಂತಿರ್ತಕ್ಕಂಥವ್ರು, ಇವರಿಬ್ಬರು ನನಗೆ ಪ್ರಿಯ ಅಂತಾರೆ. ಹೋಗಿ ಸೇರುವುದಕ್ಕೆ ಪ್ರವರ್ತಿಸಿರುತ್ತಾನೆ ಎಂದರ್ಥ. ಸೊ ಇಲ್ಲಿ ಒಟ್ಟಿನಲ್ಲೇನು ನಾವು ಅರ್ಥಾರ್ಥಿ ಅನ್ನತಕ್ಕಂಥ ಸ್ಟೇಜಲ್ಲಿ ನಿಂತರೆ ಪ್ರಯೋಜನ ಇಲ್ಲ. ಜಿಜ್ಞಾಸ ಭಕ್ತಿ ಆಗಬೇಕು, ಮತ್ತೆ ಅಲ್ಲಿಂದ ಜ್ಞಾನಿ ಸ್ಥಿತಿಗೆ ಹೋಗಬೇಕು ಅನ್ನತಕ್ಕಂಥದ್ದು ವಿವಕ್ಷಿತವಾಗಿರತಕ್ಕಂಥ ಅರ್ಥ. ಮತ್ತು ಜ್ಞಾನಿ ಪುನರಪಿಸ್ತುಯತೆ, ಆ ಜ್ಞಾನಿಯನ್ನು ಮತ್ತೆ ಹೊಗಳ್ತಾ ಇದ್ದಾರೆ. ಏನಂತ ನೋಡಿ, 19ನೇ ಶ್ಲೋಕ. ಶ್ರೀ ಭಗವಾನುವಾಚ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾಸು ದುರ್ಲಭಃ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾಸು ದುರ್ಲಭಃ
ಬಹೂನಾಂ ಜನ್ಮನಾಮಂತೆ ಅನೇಕ ಜನ್ಮಗಳಾದ ಮೇಲೆ ನನ್ನನ್ನು ಪಡಿತಾನೆ ಅಂದರೆ ಅಯ್ಯಯ್ಯೋ ಇನ್ನು ಎಷ್ಟು ವರ್ಷ ಕೇಳಬೇಕಪ್ಪ, ಇನ್ನು ಎಷ್ಟು ಜನ್ಮ ಕೇಳಬೇಕು? ಈ ಪ್ರಶ್ನೆ ಮೊದಲು ಬರ್ಬಿಡುತ್ತೆ ನಮಗೆ. ಎಷ್ಟೋ ಜನ್ಮಗಳಾದಮೇಲೆ